वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಯಮಧರ್ಮರಾಜ ನಚಿಕೇತನಿಗೆ ಬ್ರಹ್ಮಲೋಕದ ವರ್ಣನೆಯನ್ನು ಅದು ಯಾವ ರೀತಿ ಇದೆ ಅನ್ನುವಂತಹದ್ದನ್ನು ತಿಳಿಸ್ತಾ ಇರುವಂತಹ ಸಂದರ್ಭ. ಸೊ ಇಲ್ಲಿ ಈ ಬ್ರಹ್ಮಲೋಕ ಅಂತ ಹೇಳಿದಾಗ ಅಲ್ಲಿ ಅನೇಕಗಳನ್ನು ಅವನು ತಿಳಿಸಿ ಈಗ ಊರುಗಾಯಂ ಅಂತ ಹೇಳ್ತಾ ಇದ್ದಾನೆ. ಊರುಗಾಯಂ ಅಂತಂದರೆ ಅದರ ಅರ್ಥ ಬಹಳ ದೊಡ್ಡದಾದಂತಹ ಜಾಗ, ಹೆಚ್ಚು ವಿಸ್ತಾರವಾಗಿರುವಂತಹದ್ದು. ಸೊ ಬಹಳ ದೊಡ್ಡದಾಗಿರುವಂತಹ ವಿಸ್ತಾರವಾದ ಗತಿಯನ್ನು ಕುರಿತು ಹೇಳ್ತಾ ಇರುವಂತಹದ್ದು. ಸೊ ಇಲ್ಲಿ ಊರುಗಾಯಂ ಅಂತಂದರೆ ಅದು ಕೇವಲ ಅಲ್ಲಿರುವಂತಹ ಬಹಳ ದೊಡ್ಡ ವಿಸ್ತಾರವಾದ ಸ್ಪೇಸ್ ಬಗ್ಗೆ ಮಾತ್ರ ಅಲ್ಲ, ಈವನ್ ಬ್ರಹ್ಮಲೋಕದ ಒಂದು ಕಾಲ ಅಂತಂದರೆ ಸಮಯ ಅಂತಂದರೆ ಅದು ಕೂಡ ಬಹಳ ದೊಡ್ಡ ಸಮಯ. ಅದು ಅಂತಂದರೆ ಇಟ್ ಈಸ್ ಕಾಲ್ಡ್ ಎಕ್ಸ್ಟೆಂಡೆಡ್ ಟೈಮ್ ಅಂತ ಹೇಳ್ತೀವಿ. ನಾವಿಲ್ಲಿ ಏನು ಟೈಮ್ ಅಂತ ಕರಿತೀವಿ, ಸಮಯ ಅಂತ ಹೇಳ್ತೀವಿ. ಆದರೆ ಬ್ರಹ್ಮಲೋಕ ಅಂತ ಹೇಳಿದಾಗ ಅಲ್ಲಿ ನಾವು ಇಲ್ಲಿ ಹೇಳೋ ಹಾಗೆ ಬರೀ ಸಮಯ ಅಂತ ಹೇಳಿದ್ರೆ ಅದು ಅರ್ಥ ಕೊಡೋದಿಲ್ಲ. ಸೊ ಹಾಗಾಗಿ ಅದು ಬಹಳ ದೊಡ್ಡ ವಿಸ್ತಾರವಾದ ಸಮಯ ಅದು ಬ್ರಹ್ಮಲೋಕದ್ದು. ಆದ್ದರಿಂದ ಅದನ್ನು ಎಕ್ಸ್ಟೆಂಡೆಡ್ ಟೈಮ್ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಈ ಊರುಗಾಯಂ ಅಂತಂದರೆ ಬಹಳ ವಿಸ್ತಾರವಾದ ಸ್ಪೇಸ್ ಹಾಗೂ ಗತಿಯನ್ನು ಇದು ಹೊಂದಿದೆ. ಗತಿ ಅಂತಂದರೆ ಟೈಮ್, ಮೂಮೆಂಟ್. ಸೊ ಅಷ್ಟು ದೊಡ್ಡ ಜಾಗವನ್ನು ಇದು ಹೊಂದಿದೆ. ಇಲ್ಲಿ ಸಮಯ ಕೂಡ ಎಕ್ಸ್ಟೆಂಡೆಡ್ ಟೈಮ್ ಅಂತಂದರೆ ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು? ಸೊ ಭಾಗವತದಲ್ಲಿ ಒಂದು ಕಡೆ ಬ್ರಹ್ಮನನ ಕುರಿತು ಬ್ರಹ್ಮನ ಲೈಫ್ ಸ್ಪ್ಯಾನ್ ಅಂತಂದರೆ ಬ್ರಹ್ಮನ ಆಯಸ್ಸು, ಸೊ ಅದು ಎಷ್ಟಿರುತ್ತೆ, ಹೇಗಿರುತ್ತೆ ಅನ್ನುವಂತಹದ್ದನ್ನು ಭಾಗವತ ಒಂದು ಕಡೆ ತಿಳಿಸ್ಕೊಡುತ್ತೆ. ಸೊ ಅಕಾರ್ಡಿಂಗ್ ಟು ದಿ ಭಾಗವತ, ಬ್ರಹ್ಮನ ಒಂದು ದಿನ ಅಂತಂದರೆ 2000 ಚತುರ್ಯುಗ. ಒಂದು ದಿನ ಅಂತಂದರೆ ಒಂದು ಹಗಲು ಮತ್ತು ಒಂದು ರಾತ್ರಿ ಅಂತ ನಾವೇನಿಲ್ಲಿ ಹೇಳ್ತೀವಿ, ಆ ರೀತಿ ಬ್ರಹ್ಮಲೋಕದಲ್ಲಿ ಬ್ರಹ್ಮನ ಒಂದು ಹಗಲು ಮತ್ತು ಒಂದು ರಾತ್ರಿ ಅಂತಂದರೆ ಅದು 2000 ಚತುರ್ಯುಗ. ಅಷ್ಟು ಸಮಯ ಬೇಕಾಗತ್ತೆ. ಒಂದು ದಿನ ಬ್ರಹ್ಮಂದು ಮುಗೀತು ಅಂತಂದರೆ 2000 ಚತುರ್ಯುಗಗಳೇ ಮುಗಿಬೇಕಾಗತ್ತೆ. ಈಗ ಒಂದು ಚತುರ್ಯುಗ ಅಂತಂದ್ರಲ್ಲಿ ನಾವು 4 ಯುಗಗಳನ್ನು ನೋಡ್ತೀವಿ. ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ ಹಾಗೂ ಸತ್ಯಯುಗವನ್ನು ನೋಡ್ತೀವಿ. ಈ 4 ಯುಗಗಳನ್ನು ಸೇರಿ ಚತುರ್ಯುಗ ಅಂತ ಕರಿತೀವಿ. ಕಲಿಯುಗ ಅಂತಂದಾಗ ಒಂದು ಕಲಿಯುಗದಕ್ಕೆ ಇರುವಂತಹ ಆಯಸ್ಸು 4,32,000 ವರ್ಷಗಳು ಒಂದು ಕಲಿಯುಗಕ್ಕೆ ಇರುವಂತಹದ್ದು. ಅದೇ ರೀತಿ ದ್ವಾಪರ ಯುಗ ಅಂತ ಹೇಳಿದಾಗ ಅಲ್ಲಿ 8,64,000 ವರ್ಷಗಳು ಇದೆ ಕಲಿಯುಗ, ದ್ವಾಪರ ಯುಗದಲ್ಲಿ. ಇನ್ನು ತ್ರೇತಾಯುಗ ಅಂತ ಹೇಳಿದರೆ ಅಲ್ಲಿ ಆ ಒಂದು ತ್ರೇತಾಯುಗದ ಸಮಯ ಆಯಸ್ಸು ಎಷ್ಟು ಅಂತಂದರೆ 12,96,000 ವರ್ಷಗಳು. ಇನ್ನು ಸತ್ಯಯುಗ ಅಂತಂದರೆ 17,28,000 ವರ್ಷಗಳು ಬೇಕಾಗುತ್ತೆ. ಸೊ ಹೀಗೆ ಒಂದು ಚತುರ್ಯುಗ ಮುಗಿಬೇಕು ಅಂತಂದರೆ ಅಲ್ಲಿ 43,20,000 ವರ್ಷಗಳು ಬೇಕಾಗುತ್ತೆ. ಸೊ ಒಂದು ಚತುರ್ಯುಗಕ್ಕೆ
43,20,000 ವರ್ಷಗಳು ಬೇಕಾಗುತ್ತೆ ಒಂದು ಚತುರ್ಯುಗ ಮುಗಿಯೋದಕ್ಕೆ. ಆದರೆ ಬ್ರಹ್ಮನ ಒಂದು ಹಗಲು ಅಂತಂದರೆ 1,000 ಚತುರ್ಯುಗ, ಮತ್ತು ಬ್ರಹ್ಮನ ಒಂದು ರಾತ್ರಿ ಅಂತಂದರೆ ಎಗೇನ್ 1,000 ಚತುರ್ಯುಗ. ಹಾಗಾದರೆ ಬ್ರಹ್ಮನ ಒಂದು ದಿನಕ್ಕೆ 2,000 ಚತುರ್ಯುಗಗಳು ಬೇಕು ಅಂತಂದರೆ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ನಾವು ಒಂದು ದಿನ ಕಳೆದೋಯ್ತು ಅಂತ ನಾವಿಲ್ಲಿ ಏನು ಹೇಳ್ತೀವಿ, ಆ ರೀತಿ ಬ್ರಹ್ಮನ ಒಂದು ದಿನ ಕಳೆದೋಯ್ತು ಅಂತಂದರೆ ಅದಕ್ಕೆ 864 ಕೋಟಿ ವರ್ಷಗಳು ಬೇಕು. ಸೊ 864 ಕೋಟಿ ವರ್ಷಗಳು ಕಳೆದ್ರೆ ಬ್ರಹ್ಮನಿಗೆ ಒಂದು ದಿನ ಅದು. ಇನ್ನು ಬ್ರಹ್ಮನ ಒಂದು ವರ್ಷ ಹಾಗಾದ್ರೆ ಎಷ್ಟಾಗುತ್ತೆ? ಒಂದು ದಿನಕ್ಕೆ 864 ಕೋಟಿ ವರ್ಷಗಳು ಬೇಕು ಅಂತಂದರೆ, ಇನ್ನು ಬ್ರಹ್ಮನ ಒಂದು ವರ್ಷ ಅಂತಂದರೆ ಅದು 3,11,04,000 ಕೋಟಿ ವರ್ಷಗಳು ಬ್ರಹ್ಮನ ಒಂದು ವರ್ಷ. ಸೊ ಬ್ರಹ್ಮನಿಗೆ, ಮನುಷ್ಯನಿಗೆ ಹೇಗೆ 100 ವರ್ಷ ಆಯಸ್ಸು ಅಂತ ಹೇಳ್ತೀವಿ, ಆ ರೀತಿ ಬ್ರಹ್ಮನ ಆಯಸ್ಸು ಅಂತಂದರೆ ಅವನ 100 ವರ್ಷ ಅಂತಂದರೆ 311 ಟ್ರಿಲಿಯನ್ 40 ಬಿಲಿಯನ್ ವರ್ಷಗಳಾಗಬೇಕಾಗುತ್ತೆ. ಸೊ ಇದು ಯಾಕೆ ಈ ಒಂದು ವರ್ಣನೆಯಲ್ಲಿ ಬಂತು ಅಂತಂದರೆ, ಬ್ರಹ್ಮಲೋಕದಲ್ಲಿ ಬ್ರಹ್ಮನಿಗೆ ಇಷ್ಟೊಂದು ದೊಡ್ಡ ಸಮಯ, ಅವನ ಟರ್ಮ್ ಮುಗಿಬೇಕು ಅಂತಂದರೆ ಇಷ್ಟು ದೊಡ್ಡ ಸಮಯ ಬೇಕಾಗುತ್ತೆ. ಮತ್ತು ಬ್ರಹ್ಮಲೋಕ ಅಂತಂದರೆ ಬಹಳ ವಿಸ್ತಾರವಾಗಿರುವಂತಹದ್ದು. ಸೊ ನಮ್ಮ ಕಲ್ಪನೆಗೆ ಮೀರಿರುವಂತಹ ಸತ್ಯ ಇವೆಲ್ಲ. ಬ್ರಹ್ಮನ ಗಡಿಯಾರಕ್ಕೆ ನಮ್ಮ ಮನುಷ್ಯನ ಆಯಸ್ಸನ್ನು ನಾವೇನಾರ ಹೋಲಿಕೆ ಮಾಡಿಕೊಳ್ಳೋ ಒಂದು ಪ್ರಯತ್ನವನ್ನು ಪಟ್ಟರೆ, ನಾವೇನು ಇಲ್ಲಿ ಗಡಿಯಾರದಲ್ಲಿ ಸೆಕೆಂಡಿನ ಮುಳ್ಳು ಜರಗತ್ತೆ, ಆ ರೀತಿ ಬ್ರಹ್ಮನ ಗಡಿಯಾರದ ಸೆಕೆಂಡಿನ ಮುಳ್ಳು ಅದು ಜರುಗಿದಾಗ ಅದಕ್ಕೆ ಬೇಕಾದಂತಹ ಸಮಯವನ್ನು ಸಾವಿರಾರು ಭಾಗ ಮಾಡಿದ್ರೆ ಆ ಒಂದು ಭಾಗಕ್ಕಿಂತ ಕಡಿಮೆ ನಮ್ಮ 100 ವರ್ಷ ಆಯಸ್ಸು. ಸೊ ಬಹಳ ದೀರ್ಘವಾದ ಸಮಯ, ಬಹಳ ವಿಸ್ತಾರವಾದ ಗತಿಯನ್ನು ಹೊಂದಿರುವಂತಹ ಈ ಬ್ರಹ್ಮಲೋಕ, ಅದರ ಬಗ್ಗೆ ನಚಿಕೇತನಿಗೆ ಹೇಳ್ತಾನೆ, ನಿನಗೆ ಬೇಕು ಅಂತಂದರೆ ಈ ಒಂದು ಬ್ರಹ್ಮಲೋಕ ಮಹತ್ ಲೋಕ ಅಂತ ಕರೀತಾನೆ, ಈ ಒಂದು ಲೋಕವನ್ನೇ ನಿನಗೆ ಕೊಡ್ತೀನಿ. ಮತ್ತು ಬ್ರಹ್ಮನಿಗೆ ಹೇಗೆ ಇಷ್ಟು ದೊಡ್ಡ ಆಯಸ್ಸಿದೆ, ನಿನಗೂ ಕೂಡ ಆ ರೀತಿ ಬಹಳ ದೊಡ್ಡ ಆಯಸ್ಸನ್ನು ಕೊಡ್ತೀನಿ. ಆದರೆ ಈ ಆತ್ಮವಿಚಾರದ ಬಗ್ಗೆ ಜ್ಞಾನ ಬೇಕು ಅಂತ ಇದೆಯಲ್ಲ, ಮರಣವಾದ ಮೇಲೆ ಆತ್ಮನ ಗತಿ ಏನು ಅಂತ ಕೇಳ್ತಾ ಇದೆಯಲ್ಲ, ಅದನ್ನು ಬಿಟ್ಬಿಡು. ನಿನಗೆ ಇಷ್ಟು ದೊಡ್ಡ ಸುಖವನ್ನು ಕೊಡ್ತೀನಿ, ಇಷ್ಟು ದೊಡ್ಡ ಆಯಸ್ಸನ್ನು ಕೊಡ್ತೀನಿ, ಇಷ್ಟು ದೊಡ್ಡ ಜಾಗಕ್ಕೆ ನೀನೊಬ್ಬ ಸಾಮ್ರಾಟನಾಗಬಹುದು. ಆ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ಯಮಧರ್ಮರಾಜ ಏನೋ ನಚಿಕೇತನಿಗೆ ಇಂತಹ ಒಂದು ದೊಡ್ಡ ಸ್ಥಾನವನ್ನು ಕೊಡ್ತೀನಿ ಅಂತ ಹೇಳಿದ್ದಾನೆ. ಮತ್ತು ಬ್ರಹ್ಮನಂತೆ ಒಂದು ದೀರ್ಘಕಾಲದ ಆಯಸ್ಸನ್ನು ಕೂಡ ಕೊಡ್ತೀನಿ, ಬಹಳ ವಿಸ್ತಾರವಾದ ಭೂಮಿಯನ್ನು ನಾನು ನಿನಗೆ ಕೊಡ್ತೀನಿ. ಬ್ರಹ್ಮಲೋಕ ಹೇಗೆ ಅಷ್ಟು ದೊಡ್ಡದಾಗಿರುತ್ತೆ ಅಂತಹ ಒಂದು ಭೂಮಿಯ ಭಾಗವನ್ನೇ ನಿನಗೆ ಕೊಡ್ತೀನಿ. ನೀನು ಆ ಭೂಮಿಯನ್ನು ಸಾಮ್ರಾಟನಂತೆ ಆಳಬಹುದು. ಸೊ ಬ್ರಹ್ಮನಂತೆ ಅಷ್ಟು ದೀರ್ಘಕಾಲದ ಆಯಸ್ಸನ್ನು ಕೂಡ ನೀನು ಹೊಂದಬಹುದು. ಆದರೆ ಇಲ್ಲಿ ನಚಿಕೇತ ಏನು ಮಾಡ್ತಾನೆ ಅಂತಂದರೆ, ಬ್ರಹ್ಮನಿಗೂ ಕೂಡ ಈ ರೀತಿ ಒಂದು 100 ವರ್ಷದ ಆಯಸ್ಸು ಅನ್ನುವಂತಹದ್ದಿದೆ. ಸೊ ಮನುಷ್ಯ ಲೋಕಕ್ಕೆ ಕಂಪೇರ್ ಮಾಡಿದ್ರೆ ಬ್ರಹ್ಮನ ಆಯಸ್ಸು ದೊಡ್ಡದು ನಿಜ, ಬಟ್ ಅವನ 100 ವರ್ಷ ಕೂಡ ಯಾವತ್ತೂ ಒಂದು ದಿವಸ ಮುಗಿಯತ್ತಲ್ಲ, ಆಗ ಬ್ರಹ್ಮ ಕೂಡ ಅಲ್ಲಿ ಬದಲಾಗ್ತಾನೆ. ಸೊ ಈ ಬದಲಾಗುವಂತಹ ಇದು ನನಗೆ ಇದು ಶಾಶ್ವತ ಅಲ್ಲ, ಅದರಿಂದ ನನಗೆ ಇಂತಹ ಪದವಿನೂ ಬೇಡ, ಇಷ್ಟು ದೀರ್ಘ ಆಯಸ್ಸು ಬೇಡ. ಯಾಕೆಂತಂದ್ರೆ ಇಷ್ಟು ದೊಡ್ಡ ದೀರ್ಘವಾದ ಆಯಸ್ಸು ಅಂತಂದರೆ ಎಗೇನ್ ಅದು ಕೂಡ ಶಾಶ್ವತ ಅಲ್ಲ, ಆದ್ದರಿಂದ ನನಗೆ ಅದು ಬೇಡ. ಮತ್ತು ಯಮಧರ್ಮರಾಜ ಹೇಳ್ತಾನೆ, ಸ್ತೋಮಂ ಅಂತಂದರೆ ಸ್ತುತಿಗೆ ಅರ್ಹನಾಗಿರೋಂತಹದ್ದು ಅಂತಂದರೆ ಪ್ರತಿಯೊಬ್ಬರು ಹಾಡಿ ಹೊಗಳಿ ಕೊಂಡಾಡುವಂತಹದ್ದು. ಪ್ರತಿಯೊಬ್ಬರು ಒಬ್ಬ ವ್ಯಕ್ತಿಯನ್ನು ಹಾಡಿ ಹೊಗಳಿ ಕೊಂಡಾಡ್ತಾರೆ ಅಂತಂದರೆ ಅವನ ಒಂದು
ಸ್ಥಾನ ಎಷ್ಟು ದೊಡ್ಡದಾಗಿರುತ್ತೆ, ಎಷ್ಟು ಗೌರವ ಇರುತ್ತೆ. ಅಷ್ಟು ಗೌರವ ನಿನಗೆ ಕೊಡ್ತೀನಿ. ಲೋಕದಲ್ಲಿ ಎಲ್ಲರೂ ನಿನ್ನನ್ನು ಈ ರೀತಿ ಹೊಗಳ್ತಾ ಇರ್ತಾರೆ. ಪ್ರೈಸ್ ವರ್ತಿ ನೀನು, ಪ್ರತಿಯೊಬ್ಬರೂ ನಿನ್ನ ಹೊಗಳ್ತಾರೆ. ಅಂತಹದನ್ನು ನಾನು ಕೊಡೋದಕ್ಕೆ ಕೂಡ ನಾನು ಮುಂದಾಗಿದ್ದೀನಿ. ಬಟ್ ನಚಿಕೇತ ಒಂದು ವೇಳೆ ಏನಾರು ಕೇಳಿದ್ದಿದ್ರೆ ಇವೆಲ್ಲವನ್ನ ಯಮಧರ್ಮರಾಜ ಕೊಡ್ತಾ ಇದ್ದ. ಅವೆಲ್ಲವನ್ನ ನಚಿಕೇತ ಅನುಭವಿಸಬಹುದಾಗಿತ್ತು. ಆದರೆ ಎಂದೋ ಒಂದು ದಿನ ಇವೆಲ್ಲ ಮುಗಿದು ಹೋಗುವಂತಹದ್ದು. ಇವೆಲ್ಲವೂ ಇಟ್ ವಿಲ್ ಕಮ್ ಟು ಎನ್ ಎಂಡ್. ಅದೆಲ್ಲ ನಾಶ ಆಗಲೇಬೇಕು. ಆದ್ದರಿಂದ ನನಗೆ ಅಂತಹ ನಾಶವಾಗುವಂತಹದ್ದು ಯಾವುದೂ ನನಗೆ ಬೇಡ ಅಂತ ಹೇಳ್ತಾನೆ. ಸೊ ಇಲ್ಲಿ ಹಿರಣ್ಯ ಗರ್ಭ ಅಂತಂದ್ರೆ ಏನು ಅಂತಂದ್ರೆ, ಈ ಹಿರಣ್ಯ ಗರ್ಭ ಅನ್ನುವಂಥದ್ದು ಈಸ್ ಒನ್ ವಿಚ್ ಈಸ್ ಸಪೋರ್ಟೆಡ್ ಟು ಆಲ್ ದೀಸ್ ವರ್ಲ್ಡ್ಸ್. ನಾವೇನು 3 ಲೋಕ ಅಂತ ಹೇಳ್ತೀವಿ, ಆ 3 ಲೋಕಕ್ಕೆ ಈ ಭೂಮಿ, ಪಾತಾಳ ಹಾಗೂ ಸ್ವರ್ಗಲೋಕ ಅಥವಾ ಒಂದು ಉತ್ತಮವಾದ ಲೋಕ, ದೇವಲೋಕ ಕೂಡ ಆಗಿರಬಹುದು. ಸೊ ಈ 3 ಲೋಕಕ್ಕೂ ಆಧಾರವಾಗಿರುವಂತಹದ್ದು ಈ ಹಿರಣ್ಯ ಗರ್ಭ. ದಟ್ ಹಿರಣ್ಯ ಗರ್ಭ ಈಸ್ ಕಾಲ್ಡ್ ದಿ ಮಹತ್ ಲೋಕ. ಸೊ ಒಂದು ಸಂದರ್ಭದಲ್ಲಿ ಯಮಧರ್ಮರಾಜ ಹೇಳ್ತಾನೆ, ನಿನಗೆ ಮಹತ್ ಲೋಕವನ್ನೇ ಕೊಡ್ತೀನಿ. ಈಗೇನು ಮಹತ್ ಲೋಕ ಅಂತಂದ್ರೆ, ಅಲ್ಲಿರುವಂತಹ ಜನಗಳು, ಮಹತ್ ಲೋಕದಲ್ಲಿ ಇರುವಂತಹ ಜನಗಳು ಅಷ್ಟಸಿದ್ಧಿಗಳನ್ನ ಹೊಂದಿರ್ತಾರೆ. ಅಷ್ಟಸಿದ್ಧಿಗಳು ಅಂತಂದ್ರೆ ಅವರಲ್ಲಿ ಎಲ್ಲವೂ ಇರುತ್ತೆ. ಬಟ್ ಎಗೇನ್ ಈ ಅಷ್ಟಸಿದ್ಧಿಗಳನ್ನು ಹೊಂದಿರುವಂತಹ ಆ ಒಂದು ಮಹತ್ ಲೋಕವನ್ನು ಕೊಡ್ತೀನಿ ಅಂತಂದಾಗ ನಿನಗೂ ಕೂಡ ಈ ಅಷ್ಟಸಿದ್ಧಿಗಳು ಒಲಿಯತ್ತೆ. ನೀನು ಬೇಕು ಅಂತಂದರೆ ಕೇಳು, ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಆದರೆ ಈ ಒಂದು ಅಷ್ಟಸಿದ್ಧಿಗಳು ಅಂತ ಏನು ಒಂದು ಸಿದ್ಧಿಗಳಿದೆ, ಆ ಸಿದ್ಧಿಗಳ ಹಿಂದೆ ಹೋದರೆ ಮನುಷ್ಯ ತನ್ನ ಬದುಕಿನ ಮುಖ್ಯ ಉದ್ದೇಶವನ್ನು ಅವನು ಕಳ್ಕೋಬೇಕಾಗುತ್ತೆ. ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಉದ್ಧವನಿಗೆ ಉಪದೇಶ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಉದ್ಧವನಿಗೆ ಈ ಅಷ್ಟಸಿದ್ಧಿಗಳ ಬಗ್ಗೆ ವಿಚಾರವನ್ನು ತಿಳಿಸ್ತೇನೆ. ನೋಡಪ್ಪ, 8 ಸಿದ್ಧಿಗಳಿದೆ. ಆ ಸಿದ್ಧಿಗಳನ್ನು ಹೇಗೆ ನೀನು ಗಳಿಸ್ಕೋಬಹುದು ಮತ್ತು ಈ ಪ್ರಕಾರ ನೀನು ಅಷ್ಟಸಿದ್ಧಿಗಳನ್ನು ಸಂಪಾದನೆ ಮಾಡ್ಕೊಂಡ್ಮೇಲೆ ಅವುಗಳನ್ನು ಹೇಗೆ ನೀನು ಉಪಯೋಗಿಸ್ಕೋಬಹುದು, ಅವೆಲ್ಲವನ್ನು ನಾನು ನಿನಗೆ ತಿಳಿಸ್ತೀನಿ ಅಂತ ಹೇಳಿ ಪರಮಾತ್ಮ ಶ್ರೀಕೃಷ್ಣ ಉದ್ಧವನಿಗೆ ಅವುಗಳ ಬಗ್ಗೆ ಉಪದೇಶವನ್ನು ಕೊಡ್ತಾನೆ. ಬಟ್ ಉದ್ಧವ ಈಸ್ ಎ ವೆರಿ ಗ್ರೇಟ್ ಡಿವೋಟಿ ಆಫ್ ಲಾರ್ಡ್ ಶ್ರೀಕೃಷ್ಣ. ಅರ್ಜುನ ಹೇಗೆ ಪರಮಾತ್ಮ ಶ್ರೀಕೃಷ್ಣನಿಗೆ ಬಹಳ ದೊಡ್ಡ ಭಕ್ತ ಅಂತ ಅನ್ನಿಸ್ಕೊಂಡಿರ್ತಾನೆ, ಆ ರೀತಿಯಲ್ಲಿ ಉದ್ಧವ ಕೂಡ ಪರಮಾತ್ಮ ಶ್ರೀಕೃಷ್ಣನ ಬಹಳ ದೊಡ್ಡ ಡಿವೋಟಿ. ಆಗ ಉದ್ಧವ ಹೇಳ್ತಾನೆ, ಹೇ ಪರಮಾತ್ಮ, ನನಗೆ ಇವುಗಳ ಬಗ್ಗೆ ಆಸಕ್ತಿನೇ ಇಲ್ಲ. ಈ ಅಷ್ಟಸಿದ್ಧಿಗಳು ಅಂತ ಏನು ನೀನು ಇಲ್ಲಿಯವರೆಗೆ ಉಪದೇಶ ಕೊಟ್ಟಿದ್ಯಾ, ಇದ್ರ ಬಗ್ಗೆ ನನಗೆ ಆಸಕ್ತಿನೇ ಇಲ್ಲ. ನೀ ಇಷ್ಟೆಲ್ಲ ಹೇಳಿದ ಮೇಲೆ ಕೂಡ ನನಗೆ ಇವುಗಳು ಬೇಕು ಅಂತ ನನಗೆ ಆ ಒಂದು ಟೆಂಪ್ಟೇಷನ್ನೇ ಇಲ್ಲ. ನನಗೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ನಾನು ನಿನ್ನಲ್ಲಿ ಒಂದಾಗಿ ಹೋಗಬೇಕು, ನಿನ್ನಲ್ಲಿ ನಾನು ಐಕ್ಯವಾಗಬೇಕು. ಅದು ನನ್ನ ದೊಡ್ಡ ಆಸೆ. ಅದು ಬಿಟ್ಟು ನಾನು ಈ ಅಷ್ಟಸಿದ್ಧಿಗಳ ಹಿಂದೆ ಹೋದರೆ ನನ್ನ ಮುಖ್ಯ ಉದ್ದೇಶ ಏನು ಅಂತಂದರೆ ನಾನು ನಿನ್ನಲ್ಲಿ ಒಂದಾಗಬೇಕು ಅನ್ನುವಂತಹದ್ದು. ಆದರೆ ಈ ಅಷ್ಟಸಿದ್ಧಿಗಳನ್ನೇನಾದ್ರು ನಾನು ಸಂಪಾದನೆ ಮಾಡ್ಕೊಂಡ್ಬಿಟ್ರೆ ನಾನು ಅವುಗಳ ಹಿಂದೆ ಹೋಗಬೇಕಾಗತ್ತೆ. ಅದರಿಂದ ನನಗೆ ಅಂತಹದ್ದು ಬೇಡ, ಅಷ್ಟಸಿದ್ಧಿಗಳು ಬೇಡ. ನನಗೆ ಸಾಕ್ಷಾತ್ಕಾರ ಆಗಬೇಕು, ನಾನು ಪರಮಾತ್ಮ ನಿನ್ನಲ್ಲಿ ಒಂದಾಗಬೇಕು. ಸೊ ಉದ್ಧವ ಹೇಗೆ ಅದನ್ನು ಈ ಅಷ್ಟಸಿದ್ಧಿಗಳನ್ನು ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳ್ತಾನೆ, ಆ ರೀತಿಯಲ್ಲಿ ನಚಿಕೇತ ಕೂಡ ಅದೇ ರೀತಿಯಲ್ಲಿ ಈ ಒಂದು ಮಹತ್ ಲೋಕ, ಆ ಲೋಕದಲ್ಲಿರುವಂತಹ ಎಲ್ಲರೂ ಅಷ್ಟಸಿದ್ಧಿಗಳನ್ನು ಹೊಂದಿದರೆ ನಿನಗೆ ಆ ಲೋಕವನ್ನು ಕೊಡ್ತೀನಿ, ನೀನು ಅಲ್ಲಿ ಆ ಲೋಕವನ್ನು ಒಪ್ಪಿಕೊಂಡಾಗ ನಿನಗೂ ಕೂಡ ಅಷ್ಟಸಿದ್ಧಿಗಳು ಸಿಗತ್ತೆ ಅಂತ ಹೇಳಿದಾಗ ನಚಿಕೇತ ಹೇಳ್ತಾನೆ, ನನಗೆ ಐ ಡೋಂಟ್ ವಾಂಟ್ ಈವನ್ ದಿಸ್ ಮಹತ್ ಲೋಕ. ಮಹತ್ ಲೋಕವೇ ನನಗೆ ಬೇಡ ಅಂತಂದಮೇಲೆ ಇನ್ನು ಅಷ್ಟಸಿದ್ಧಿಗಳು ನನಗೆ ಯಾಕೆ ಬೇಕು, ನನಗೆ ಅದು ಯಾವುದು ಬೇಡ.
ಸೊ ಇಲ್ಲಿ ಈ ಒಂದು ಸಂದರ್ಭವನ್ನು ಉಪಯೋಗಿಸ್ಕೊಂಡು ಈ ಮಂತ್ರದಲ್ಲಿ ಯಮಧರ್ಮರಾಜ ಒಂದು ಬ್ರಹ್ಮಲೋಕ ಹೇಗಿರುತ್ತೆ ಅನ್ನೋದನ್ನು ವರ್ಣನೆಯನ್ನು ಮಾಡಿ, ಅಂತಹ ಬ್ರಹ್ಮಲೋಕ ಅಥವಾ ಹಿರಣ್ಯಗರ್ಭ ಲೋಕವನ್ನು ನಿನಗೆ ಸಿಗೋ ಹಾಗೆ ಮಾಡ್ತೀನಿ ಅಂತಂದಾಗ ನಚಿಕೇತ ನನಗಿದು ಯಾವುದು ಬೇಡ ಅಂತ ಹೇಳ್ತಾನೆ. ಸೊ ಅವನ ಈ ಒಂದು ಧೈರ್ಯವನ್ನು, ಅವನಲ್ಲಿರುವಂತಹ ಒಂದು ಅಚಲವಾದಂತಹ ಶ್ರದ್ಧೆಯನ್ನು ಕಂಡು ಯಮಧರ್ಮರಾಜ ಹೇಳ್ತಾನೆ, ದೃಷ್ಟ್ವಾ ಧೃತ್ಯ ಧೀರೋ ನಚಿಕೇತ ಅತ್ಯಸ್ರಾಕ್ಷಿ. ಹೇ ನಚಿಕೇತ, ನೀನೊಬ್ಬ ಬಹಳ ದೊಡ್ಡ ಧೀರಪ್ಪ, ಬಹಳ ಧೈರ್ಯ. ಇಷ್ಟೆಲ್ಲ ಸಂಪತ್ತುಗಳು, ಐಶ್ವರ್ಯಗಳನ್ನು ನಾನು ನಿನಗೆ ಕೊಡ್ತೀನಿ ಅಂತಂದಾಗ ಒಂದು ಕ್ಷಣಕಾಲ ನೀನು ಅವುಗಳ ಆಸೆಗೆ ಒಳಗಾಗದೆ ನೇರವಾಗಿ ಅವೆಲ್ಲವುಗಳನ್ನು ತ್ಯಾಗ ಮಾಡಿಬಿಟ್ಟಿದ್ಯಾ ನೀನು. ನನಗದು ಬೇಡ ಅಂತ ಹೇಳಿದ್ಯಾ. ಹೀಗೆ ಇಷ್ಟು ದೊಡ್ಡ ಐಶ್ವರ್ಯ ಒಬ್ಬ ಮನುಷ್ಯನಿಗೆ ಸಿಗತ್ತೆ ಅಂತಂದಾಗ ನನಗೆ ಇದು ಬೇಡ ಅಂತ ಅವನು ಹೇಳಬೇಕಾದ್ರೆ ಅವನಲ್ಲಿ ಬಹಳ ಧೈರ್ಯ ಇರಬೇಕು. ಅಂತಹ ಧೈರ್ಯವನ್ನು ನಾನು ನಿನ್ನಲ್ಲಿ ನೋಡ್ತಾ ಇದ್ದೀನಿ. ಯಾಕೆಂತಂದರೆ ನಚಿಕೇತ ಹೇಳಿರ್ತಾನೆ, ನೀನು ಕೊಡುವಂತಹ ಈ ಅಷ್ಟ ಐಶ್ವರ್ಯ ಇರಬಹುದು ಅಥವಾ ಇಷ್ಟು ದೊಡ್ಡ ಒಂದು ಈ ರೀತಿಯ ಸಂಪತ್ತುಗಳನ್ನು ನನಗೆ ಕೊಟ್ಟರೆ ಅವುಗಳನ್ನೆಲ್ಲ ನಾನು ಉಪಯೋಗಿಸ್ಕೊಂಡ್ರೆ ನನ್ನ ಇಂದ್ರಿಯ ಶಕ್ತಿಗಳೆಲ್ಲವೂ ನಾಶವಾಗಿ ಹೋಗುತ್ತೆ, ನಾನು ಅವುಗಳೆಲ್ಲವನ್ನು ಕಳ್ಕೋಬೇಕಾಗತ್ತೆ. ಸೊ ಇಂತಹ ಸತ್ಯ ಕೂಡ ನೀನು ತಿಳಿಸಿದ್ಯಾ ನಚಿಕೇತ. ಎಷ್ಟು ದೊಡ್ಡ ದೀರ್ಘವಾದ ಕಾಲದವರೆಗೆ ನಿನಗೆ ಆಯಸ್ಸು ಕೊಡ್ತೀನಿ ಅಂತಂದರೂ ಬೇಡ ಅಂತ ಹೇಳಿದ್ಯಾ. ಸೊ ದಟ್ ಮೀನ್ಸ್ ಇದು ಯಾವುದು ಶಾಶ್ವತ ಅಲ್ಲ ಅನ್ನುವಂತಹದ್ದು ನಿನಗೆ ತಿಳಿದು ಬಂದಿರುವಂತಹ ಪರಮ ಸತ್ಯ. ಸೊ ಇಷ್ಟು ದೊಡ್ಡ ಸತ್ಯವನ್ನು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನೀನು ತಿಳ್ಕೊಂಡು ನಿನ್ನ ಪಾಲಿಗೆ ಬರ್ತಾ ಇರುವಂತಹ ಈ ಅಷ್ಟ ಐಶ್ವರ್ಯಗಳೆಲ್ಲವನ್ನ ನೇರವಾಗಿ ಬಹಳ ನಯವಾಗಿ ವಿನಯದಿಂದ ಹಂಬಲದಿಂದ ನನಗೆ ಇದು ಯಾವುದು ಬೇಡ ಅಂತ ಹೇಳಿ ಎಲ್ಲವನ್ನ ನೀನು ತ್ಯಾಗ ಮಾಡ್ತಾ ಇದೆಯಾ. ಸೊ ಆದರೆ ನನಗೆ ನಿನ್ನಷ್ಟು ಧೈರ್ಯ ಇಲ್ಲ. ನೀನು ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ವಿವೇಕವನ್ನು ಹೊಂದಿದೆಯಾ. ಆದರೆ ನಾನು ಈ ರೀತಿ ಇರಲಿಲ್ಲ. ನಾನು ಕೂಡ ಲೋಕದಲ್ಲಿ ಬಹಳ ದೊಡ್ಡ ಯಾಗ ಯಜ್ಞಗಳನ್ನು ಮಾಡಿ, ಆಗ ಯಾಗ ಯಜ್ಞಕ್ಕೆ ಅಶಾಶ್ವತವಾದಂತಹ ವಸ್ತುಗಳನ್ನು ಉಪಯೋಗಿಸಿ ನಾನು ಆ ಯಜ್ಞಗಳನ್ನು ಮಾಡಿ ಆ ಮೂಲಕ ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಈ ಮೃತ್ಯು ದೇವತೆಯ ಪದವಿಗೆ ನಾನು ಬಂದೆ. ಆದರೆ ಈ ಪದವಿಯನ್ನು ಅಲಂಕರಿಸಿದ ಮೇಲೆ ಗೊತ್ತಾಯಿತು, ಈ ಒಂದು ಮೃತ್ಯು ಪದವಿ ಎನ್ನುವಂತಹದ್ದು ಕೂಡ ಎಂದೋ ಒಂದು ದಿನ ನಾಶವಾಗಿ ಹೋಗುತ್ತೆ. ನಾನು ಇದನ್ನು ಬಿಟ್ಕೊಡ್ಬೇಕಾಗತ್ತೆ. ನನ್ನ ಪುಣ್ಯ ಮುಗಿದ ಮೇಲೆ ನಾನು ಕೂಡ ಇಲ್ಲಿಂದ ಹೋಗಬೇಕಾಗುತ್ತೆ. ಸೊ ನಾನು ಕೂಡ ಸಾಕಷ್ಟು ದೊಡ್ಡ ದೊಡ್ಡ ಯಾಗ ಯಜ್ಞಗಳನ್ನೆಲ್ಲ ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿ ಈ ಒಂದು ಮೃತ್ಯು ಪದವಿ ಶಾಶ್ವತ ಅಂತ ತಿಳಿದು ಭ್ರಮೆಗೆ ಒಳಗಾಗಿ ಈ ಪದವಿಯನ್ನು ನಾನು ಒಪ್ಕೊಂಡಿದ್ದೆ. ಆದರೆ ಈಗ ಗೊತ್ತಾಗ್ತಾ ಇದೆ ಇದು ಕೂಡ ಶಾಶ್ವತ ಅಲ್ಲ. ಸೊ ನನಗಿಂತ ನೀನು ಬಹಳ ದೊಡ್ಡ ವಿವೇಕಿ. ನಿನ್ನಲ್ಲಿರೋ ಅಷ್ಟು ಧೈರ್ಯ ನನ್ನಲ್ಲಿಲ್ಲ, ನೀನೊಬ್ಬ ಧೀರ ಅಂತ ಹೇಳಿ ಸಾಕ್ಷಾತ್ ಯಮರಾಜ ನಚಿಕೇತನನ್ನು ಪ್ರಶಂಸೆ ಮಾಡ್ತಾ ಇದ್ದಾನೆ. ಅಂಡ್ ಯಮಧರ್ಮರಾಜ ಮುಂದುವರಿತಾನೆ, ಹೇಳ್ತಾನೆ, ತಂ ದುರ್ದರ್ಶಂ ಗೂಢಮನುಪ್ರವಿಷ್ಟಂ ಗುಹಾಹಿತಂ ಗಹ್ವರೇಷ್ಟಂ ಪುರಾಣಂ ಅಧ್ಯಾತ್ಮಯೋಗಾದಿಗಮೇನ ದೇವಂ ಮತ್ವಾ ಧೀರೋ ಹರ್ಷಶೋಕೌ ಜಹಾತಿ. ಇಲ್ಲಿ ಯಮಧರ್ಮರಾಜ ಹೇಳ್ತಾ ಇದ್ದಾನೆ, ಈ ಒಂದು ಆಧ್ಯಾತ್ಮ ವಿದ್ಯೆ ಅಥವಾ ಈ ಒಂದು ಆತ್ಮಜ್ಞಾನ ಇದನ್ನು ಸಂಪಾದನೆ ಮಾಡುವಂತಹದ್ದು ಅಷ್ಟು ಸುಲಭ ಅಲ್ಲ. ಈ ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದನ್ನು ಅವನಿಲ್ಲಿ ದುರ್ದಶಂ ಅಂತ ಹೇಳ್ತಾ ಇದ್ದಾನೆ. ಇಟ್ ಈಸ್ ನಾಟ್ ಈಸಿ. ಅಷ್ಟು ಸುಲಭವಾಗಿ ಈ ಒಂದು ಆತ್ಮಜ್ಞಾನವನ್ನು ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವ ಕಾರಣದಿಂದ ಯಮರಾಜ ನಚಿಕೇತನಿಗೆ ಈ ಒಂದು ಆತ್ಮಜ್ಞಾನ ಅನ್ನುವಂತಹದ್ದು ಅಷ್ಟು ಸುಲಭವಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾನೆ ಅಂತಂದರೆ, ಇಲ್ಲಿ ಅನೇಕ ತೊಂದರೆಗಳು ಎದುರಾಗುತ್ತೆ, ಅನೇಕ ಅಡೆತಡೆಗಳು ನಿರಂತರವಾಗಿ ನಮ್ಮ ಮೇಲೆ ಎರಗತ್ವೆ. ಆದ್ದರಿಂದ ಅಷ್ಟು ಸುಲಭವಾಗಿ ಈ ಒಂದು ಆತ್ಮಜ್ಞಾನವನ್ನು ಸಂಪಾದನೆ ಮಾಡೋಕ್ಕಾಗೋದೇ ಇಲ್ಲ. ಅದರಿಂದ ಇದು ಬಹಳ ಕಷ್ಟ, ದುರ್ದಶಂ ಅಂತ ನಚಿಕೇತನಿಗೆ ಹೇಳ್ತಾನೆ.
ಹೇ ನಚಿಕೇತ, ನೀನು ಯಾವ ಒಂದು ಆತ್ಮ ಅಥವಾ ಆತ್ಮದ ವಿಚಾರದಲ್ಲಿ, ಈ ಆತ್ಮಜ್ಞಾನದ ವಿಚಾರದಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿದೆಯಾ? ಅದರ ಸ್ವಭಾವ ಹೇಗಿದೆ ಅಂತಂದರೆ ಇಟ್ ಈಸ್ ದುರ್ದಶಂ. ನಿನ್ನ ಪ್ರಶ್ನೆ ಏನು ಅಂತಂದರೆ, ಲೋಕದಲ್ಲಿ ದೇರ್ ಈಸ್ ಎ ಸಂಶಯ ಇನ್ ದಿ ಮೈಂಡ್ ಆಫ್ ದಿ ಜನಗಳ ಮನಸ್ಸಿನಲ್ಲಿ ಒಂದು ಅನುಮಾನ ಇದೆ. ವಿಚಿಕಿತ್ಸಂ ಅಂತ ಹೇಳ್ತಾನೆ. ಜನಗಳ ಮನಸ್ಸಿನಲ್ಲಿ ಒಂದು ಅನುಮಾನ ಇದೆ. ಮನುಷ್ಯ ಬದುಕಿರುವವರೆಗೆ ಅವನಲ್ಲಿ ಎಷ್ಟು ದೊಡ್ಡ ಚೈತನ್ಯ ಇತ್ತು, ಎಷ್ಟೊಂದು ಆಕ್ಟಿವಿಟೀಸ್ ಇತ್ತು. ಆದರೆ ಈ ದೇಹಕ್ಕೆ ಮರಣ ಅನ್ನುವಂತಹದ್ದು ಪ್ರಾಪ್ತವಾದಾಗ ಅಲ್ಲಿಯವರೆಗೆ ದೇಹದ ಜೊತೆಯಲ್ಲಿ ಇದ್ದಂತಹ ಈ ಆತ್ಮ ಅಥವಾ ಚೈತನ್ಯ, ದ ಲೈಫ್ ಅಂತ ನಾವೇನು ಹೇಳ್ತೀವಿ, ಆ ಲೈಫು ಈಗ ದೇಹಕ್ಕೆ ಮರಣ ಆಗಿದೆ ಅಂತಂದು ಆ ಲೈಫು ದೇಹವನ್ನು ಬಿಟ್ಟು ಎಲ್ಲಿ ಹೋಯಿತು, ಅಥವಾ ಅದು ಇನ್ನೂ ಇಲ್ಲಿದೆಯಾ, ಅಥವಾ ಅದು ಇಲ್ವಾ, ಅದು ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ನಮ್ಮ ಈ ಭೂಲೋಕದಲ್ಲಿ ಅನೇಕ ಜನಗಳ ಮನಸ್ಸಿನಲ್ಲಿ ಒಂದು ತಕರಾರು ಎದ್ದಿದೆ. ನನಗೆ ಅವುಗಳ ಬಗ್ಗೆ ಇರುವಂತಹ ಸತ್ಯ ಬೇಕು. ಸೊ ಮರಣವಾದ ನಂತರದಲ್ಲಿ ಅವನ ಮುಂದಿನ ಗತಿ ಏನು? ಇಲ್ಲಿ ಅವನ ಮುಂದಿನ ಗತಿ ಅಂತಂದರೆ ಆ ದೇಹದಲ್ಲಿ ಇದ್ದಂತಹ ದೇಹಿ ಅಂತ ಅನ್ನಿಸ್ಕೊಂಡಿದ್ದಲ್ಲ, ಅವನ ಕಾರಣದಿಂದ ಈ ದೇಹ ಅನೇಕ ರೀತಿಯ ಆಕ್ಟಿವಿಟೀಸ್ನಲ್ಲಿ ಭಾಗಿಯಾಗ್ತಾ ಇತ್ತು. ದೇಹ ನಿಂತ್ಕೋತಾ ಇತ್ತು, ಕೂತ್ಕೋತಾ ಇತ್ತು, ಊಟ ಮಾಡ್ತಾ ಇತ್ತು, ಸುತ್ತಾಡ್ತಾ ಇತ್ತು, ಅನೇಕ ಕರ್ಮಗಳಲ್ಲೆಲ್ಲ ಭಾಗಿಯಾಗಿತ್ತು ಈ ದೇಹಕ್ಕೆ ಹೇಗೆ ಅದು ಸಾಧ್ಯ? ಯಾಕೆ ಅಂತಂದರೆ ನಮ್ಮ ವೇದಾಂತ ಏನು ಹೇಳುತ್ತೆ ಅಂತಂದರೆ, ದೇಹ ಅಂತಂದರೆ ಅದೊಂದು ಜಡ, ಪಂಚಭೂತಗಳಿಂದ ನಿರ್ಮಾಣವಾಗಿರುವಂತಹ ಈ ದೇಹ ಇಟ್ ಈಸ್ ಎ ಜಡ. ಆದರೆ ಈ ಜಡದಲ್ಲಿ ಚೈತನ್ಯ ಇರುವ ಕಾರಣದಿಂದ ಈ ದೇಹ ಅನೇಕ ಕರ್ಮಗಳಲ್ಲಿ ಭಾಗಿಯಾಗಿ ಚೈತನ್ಯ ರೂಪದಿಂದ ಇರುತ್ತೆ. ಯಾವಾಗ ದೇಹಕ್ಕೆ ಮರಣ ಅನ್ನುವಂತಹದ್ದು ಪ್ರಾಪ್ತವಾಗುತ್ತೆ, ಅಲ್ಲಿಯವರೆಗೆ ದೇಹದಲ್ಲಿದ್ದಂತಹ ಅದು ಅಂತಂದರೆ ಲೈಫ್, ಅದು ಈಗ ಎಲ್ಲಿ ಹೋಯಿತು, ಅದು ಪ್ರಶ್ನೆ. ಸೊ ಅದರ ಬಗ್ಗೆ ನೀನು ಪ್ರಶ್ನೆ ಮಾಡ್ತಾ ಇದೆಯಾ ನಚಿಕೇತ, ನಿನ್ನ ಪ್ರಶ್ನೆ ಅದು. ಆದರೆ ಅದು ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ. ಅದು ದೇವತೆಗಳಿಗೆ ಈ ಒಂದು ರಹಸ್ಯವನ್ನು ತಿಳ್ಕೊಳ್ಳೋಕ್ಕೆ ಅರ್ಥ ಆಗಲಿಲ್ಲ. ಅವ್ರಿಗೆ ಹೇಳ್ಕೊಡ್ತೀನಿ ಅಂತ ಹೇಳಿ ನಾನು ಪ್ರಯತ್ನ ಪಟ್ಟರು ಕೂಡ ಯಾವ ದೇವತೆಗಳಿಗೂ ಇದನ್ನು ಕಲಿಯೋಕ್ಕಾಗಲಿಲ್ಲ. ಅಂತಹದ್ರಲ್ಲಿ ನೀನು 3ನೇ ವರದಲ್ಲಿ ನನಗೆ ಇದರ ರಹಸ್ಯ ಬೇಕು ಅಂತ ಕೇಳ್ತಾ ಇದೆಯಾ? ದೇವತೆಗಳಿಗೆ ಅರ್ಥ ಆಗಿಲ್ಲದೆ ಇರೋದು ನೀನೊಬ್ಬ ಚಿಕ್ಕ ಹುಡುಗ. ನೀನು ಅರ್ಥ ಮಾಡ್ಕೊಳ್ಳದೆ ಹೋದರೆ ನಿನಗೆ ಸಿಕ್ಕಿರುವಂತಹ ಈ 3ನೇ ವರ ವೇಸ್ಟ್ ಆಗೋಗುತ್ತೆ. ಆದ್ದರಿಂದ ಇಟ್ ಈಸ್ ದುರ್ದಶಂ, ಇದು ಬಹಳ ಕಷ್ಟ ಅಂತ ಹೇಳ್ತಾನೆ. ಇಲ್ಲಿ ಇದರ ಅರ್ಥ ಏನು ಅಂತಂದರೆ, ಯಾಕೆ ಇದು ದುರ್ದಶ ಅಂತಂದರೆ, ಈ ಒಂದು ಆತ್ಮಜ್ಞಾನ ಅಥವಾ ಈ ಆತ್ಮ ಅಂತ ಏನು ಹೇಳ್ತಾ ಇದ್ದೀವಿ, ವೆರಿ ಡಿಫಿಕಲ್ಟ್ ಟು ಸಿ. ಅದು ಕಣ್ಣಿಗೆ ಕಾಣುವಂತಹದ್ದಲ್ಲ. ಅಥವಾ ನಾವು ಯಾವುದೋ ಒಂದು ವಸ್ತುವನ್ನು ನೋಡ್ಬಿಟ್ಟು ಇದು ಹೀಗಿದೆ ಅಂತ ನಾವು ಅದರ ಅನುಭವ ಪಡ್ಕೋತೀವಿ. ಆದರೆ ಆತ್ಮವನ್ನು ಮುಟ್ಟಕ್ಕಾಗೋದಿಲ್ಲ, ಸೊ ನೋಡೋಕ್ಕೂ ಆಗೋದಿಲ್ಲ, ಅದರ ಬಗ್ಗೆ ಅನುಭವ ಕೂಡ ಸಿಗೋದೇ ಇಲ್ಲ. ಆದ್ದರಿಂದ ಇದು ಬಹಳ ರಹಸ್ಯ. ಇಟ್ ಈಸ್ ಗೂಢಂ, ಜೊತೆಗೆ ಗೂಢಂ ಅನುಪ್ರವಿಷ್ಟಂ. ಈ ಒಂದು ಆತ್ಮ ಅನ್ನುವಂತಹದ್ದು ಎಲ್ಲಿ ಹೋಗಿ ಸೇರ್ಕೊಂಡಿದೆ? ಹಾಗಾದರೆ ಕಣ್ಣಿಗೆ ಕಾಣಿಸ್ಕೋತಾ ಇಲ್ಲ, ಅದರ ಎಕ್ಸ್ಪೀರಿಯನ್ಸ್ ಕೂಡ ಅರ್ಥ ಆಗ್ತಾ ಇಲ್ಲ. ಸೊ ಅದು ದಿಸ್ ಈಸ್ ಗೂಢಂ ಅನುಪ್ರವಿಷ್ಟಂ ಅಂತ ಹೇಳಿದ್ರೆ ಅದು ಎಲ್ಲಿದೆ? ಹಾಗಾದರೆ ಅದು ಎಲ್ಲಿದೆ ಆ ಜಾಗನ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ರೀಚ್. ಆ ಜಾಗಕ್ಕೆ ನಾವು ಹೋಗೋಕ್ಕಾಗದೇ ಇಲ್ಲ. ಅಷ್ಟು ಸುಲಭವಾಗಿ ಆ ಜಾಗವನ್ನು ನಾವು ಪ್ರವೇಶ ಮಾಡೋಕ್ಕಾಗೋದಿಲ್ಲ. ಹಾಗಾದರೆ ಅದು ಎಲ್ಲಿದೆ? ಎಲ್ಲ ರೀತಿಯ ಕಷ್ಟ ತೊಂದರೆಗಳ ಮಧ್ಯದಲ್ಲಿ ಅದು ಅಡಗಿ ಕುಳಿತಿದೆ. ಗಹ್ವರೇಷ್ಟಂ, ಎಲ್ಲ ರೀತಿಯ ತೊಂದರೆಗಳ ಮಧ್ಯದಲ್ಲಿ ಈ ಆತ್ಮ ಅನ್ನುವಂತಹದ್ದು ಹೋಗಿ ಕುಳಿತಿದೆ. ಸಾಮಾನ್ಯವಾಗಿ ಮನುಷ್ಯನಿಗೆ ತೊಂದರೆ ದುಃಖ ಅನ್ನುವಂತಹದ್ದು ಇಷ್ಟ ಇಲ್ಲ. ಸೊ
ಏನೋ ಒಂದು ಪ್ರಾಬ್ಲಮ್ ಆಗತ್ತೆ ಅಂತಂದ್ರೆ ಅದ್ರ ತಂಟೆನೇ ಬೇಡ ಅಂತ ಹೇಳಿ ಈಚೆ ಬಂದ್ಬಿಡ್ತಾನೆ ಮನುಷ್ಯ. ಆದರೆ ಈ ಆತ್ಮ ಇರೋದೇ ಈ ರೀತಿ ಎಲ್ಲ ರೀತಿಯ ದುಃಖ ಕಷ್ಟಗಳ ಮಧ್ಯದಲ್ಲಿ ಅದು ಅಡಗಿ ಕುಳಿತಿದೆ ಅಂತಂದಾಗ ಯಾವ ಮನುಷ್ಯ ಕೂಡ ಅದ್ರ ಹತ್ರ ಹೋಗೋದಿಲ್ಲ. ಯಾಕೆ ಹೋದರೆ ನನಗೆ ಇನ್ನೇನು ಪ್ರಾಬ್ಲಮ್ ಬರುತ್ತೋ, ಏನು ದುಃಖ ಬರುತ್ತೋ, ಇನ್ನು ಏನೆಲ್ಲವನ್ನ ನಾನು ಅನುಭವಿಸ್ಬೇಕು, ಬೇಡಪ್ಪ ನನ್ನ ಪಾಡಿಗೆ ನಾನು ಏನೋ ಒಂದು ಲೈಫ್ ಅಂತ ಸಿಕ್ಕಿದೆ, ಬದುಕು ಮುಗಿಸ್ಕೊಂಡು ಹೊರಟೋಗೋಣ. ಮತ್ತು ಎಲ್ಲಿದೆ ಅದು ಎಲ್ಲಿದೆ ಅಂತಂದರೆ ಅದು ಇರೋ ಜಾಗಕ್ಕೆ ಹೋಗೋಕ್ಕೆ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಅದು ಇರೋದೇ ಈ ಕಷ್ಟ ಮತ್ತು ದುಃಖದ ಮಧ್ಯದಲ್ಲಿ ಇದೆ ಅಂತಂದಾಗ, ಇರಲಿ ನನಗದು ಬೇಕು, ನಾನು ತಿಳ್ಕೊತೀನಿ ಅನ್ನುವಂತಹ ಪ್ರಯತ್ನ ಗಟ್ಟಿ ನಿರ್ಧಾರ ಮಾಡಿ ನಾನು ಹೋಗ್ತೀನಿ ಅಂತಂದರೂ ಕೂಡ ಗೂಢಂ ಅನುಪ್ರವಿಷ್ಟಂ, ಅದನ್ನು ಹೋಗಿ ತಲುಪೋದು ಅಷ್ಟು ಸುಲಭ ಅಲ್ಲ. ಅದು ಎಲ್ಲಿದೆ ಅನ್ನುವಂತಹದ್ದೇ ಗೊತ್ತಿಲ್ಲ. ಅದರ ಆಳ ಅಗಲ ಏನೊಂದು ಅಳಿಯಲು ಅಸಾಧ್ಯ. ಹೋಗಿ ಈ ಆತ್ಮ ಅನ್ನುವಂಥದ್ದು ಅಂಥ ಕಡೆ ಹೋಗಿ ಕೂತ್ಕೊಂಡ್ಬಿಟ್ಟಿದೆ. ಗಹ್ವರ ಇಷ್ಟಂ, ಅನರ್ಥಗಳ ಗುಂಪಿನಲ್ಲಿ ಅದು ಸೇರ್ಕೊಂಡ್ಬಿಟ್ಟಿದೆ. ಜೊತೆಗೆ ಈ ಆತ್ಮ ಅನ್ನುವಂಥದ್ದು ಇಟ್ ಈಸ್ ಪುರಾಣಂ, ಬಹಳ ಪ್ರಾಚೀನ ಅದು. ಸೊ ಈ ಆತ್ಮ ಅನ್ನುವಂಥದ್ದು ಬಹಳ ಪ್ರಾಚೀನ. ಯಾಕೆ ಆತ್ಮನನ್ನ ಇಲ್ಲಿ ಪುರಾಣಂ ಅಥವಾ ಪ್ರಾಚೀನ ಅಂತ ಕರೆದಿದೆ ಅಂತಂದರೆ, ಈ ಆತ್ಮ ಅನ್ನುವಂತಹದ್ದು ಸದಾ ಇರುವಂತಹದ್ದು, ಅದು ಅಂದಿನಿಂದ ಇದೆ ಅಂತ ಹೇಳಿ ಅದಕ್ಕೆ ದೇರ್ ಇಸ್ ನೋ ಡೇಟ್. ಸೊ ಅದು ಸದಾ ಇರುವಂತಹ ಒಂದು ಶಾಶ್ವತ ವಸ್ತು, ಅದು ಆತ್ಮವಸ್ತು. ಅದರಿಂದ ಅದು ಪುರಾಣಂ, ಅದು ಅವಾಗಲಿಂದ, ಅದು ಹಳೆಯದಾದರೂ ನೂತನ. ಪುರಾಣ ಅಂತಂದ್ರೆ ಅದೇ ಅರ್ಥ, ಪ್ರಾಚೀನ, ಬಹಳ ಹಳೆಯದದು, ಆದರೂ ಅದು ನೂತನವಾಗಿದೆ. ಅದು ಇಟ್ ಈಸ್ ಮೋಸ್ಟ್ ಏನ್ಷಿಯಂಟ್, ಬಹಳ ಪುರಾತನ ಅದು. ತಮ್ ದೇವಂ, ದೇವನಾದ ಆ ಆತ್ಮನನ್ನ ಮತ್ವ ಅಂತಂದ್ರೆ ತಿಳ್ಕೊಳ್ಳುವಂತಹದ್ದು. ಅದು ಹೇಗಿದೆ ಅಂತ ಸರಿಯಾಗಿ ತಿಳಿದುಕೊಂಡಾಗ ಅಂತಹವನು ಧೀರಃ, ಬುದ್ಧಿವಂತ. ಆಧ್ಯಾತ್ಮ ಯೋಗೇನ, ಹೇಗೆ ತಿಳ್ಕೋಬಹುದು ಅಂತಂದ್ರೆ, ಆಧ್ಯಾತ್ಮ ಯೋಗದ ಕಾರಣದಿಂದ ಒಂದು ವೇಳೆ ಒಬ್ಬ ಧೀರ ಬುದ್ಧಿವಂತ ಈ ಆತ್ಮನನ್ನ ಮತ್ವ ತಿಳಿದುಕೊಂಡಾಗ ಅಂತಹವನು ಹರ್ಷಶೋಕವು ಅಂತ, ಹರ್ಷ ಅಂದರೆ ಸಂತೋಷ, ಶೋಕವು ಅಂತಂದರೆ ದುಃಖ. ಸೊ ಸಂತೋಷ ಮತ್ತು ದುಃಖಗಳನ್ನು ಜಹಾತಿ, ದಾಟಿ ಮುಂದೆ ಹೊರಟೋಗಿರ್ತಾನೆ. ಅಂತಂದರೆ ಆತ್ಮನ ಪರಿಚಯ ಯಾರಿಗೆ ಆಗಿದೆ ಅವನಿಗೆ ಸಂತೋಷ ದುಃಖ ಯಾವುದೂ ಇಲ್ಲ, ಸ್ಥಿತಪ್ರಜ್ಞ. ಪರಮಾತ್ಮನನ್ನು ನಾವು ಸಾಕ್ಷಿ ಅಂತ ಹೇಳ್ತೀವಿ, ಎಲ್ಲವನ್ನ ನೋಡ್ತಾ ಇರ್ತಾನೆ. ಅನೇಕರು ಕೇಳ್ತಾರೆ, ದೇವರಿದ್ದಾನೆ ಅಂತ ಹೇಳ್ತಿರಲ್ಲಪ್ಪ, ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ರು, ಯಾಕೆ ಅವನು ಬಂದು ನಿನಗೆ ಹೆಲ್ಪ್ ಮಾಡಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಅವನು ಎಲ್ಲವನ್ನ ನೋಡೋನಷ್ಟೆ. ನಮ್ಮ ಕಷ್ಟವನ್ನು ನಾವು ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿ ನಮಗೆ ಮನಸ್ಸು ಬುದ್ಧಿ ದೇಹ ಅನ್ನುವಂಥ ಈ ಸಲಕರಣೆಗಳನ್ನ ಕೊಟ್ಟಿದ್ದಾನೆ. ಅವನೇನು ಮಾಡ್ತಾ ಇದ್ದಾನೆ? ಹಿ ಈಸ್ ಅ ಸಾಕ್ಷಿ. ಅವನು ಎಲ್ಲವುಗಳನ್ನು ನೋಡೋವನವನು. ಯಾಕೆ? ದುಃಖ ಸಂತೋಷ ಅನ್ನುವಂತಹದ್ದು ಜೀವಭಾವದಲ್ಲಿರುವಂತಹ ನನಗೆ ಅನುಭವ ಆಗ್ತಾ ಇದೆ. ನನಗೆ ಗೊತ್ತಾಗ್ತಾ ಇದೆ ನಾನು ದುಃಖದಲ್ಲಿದ್ದೀನಿ, ನನಗೆ ಗೊತ್ತಾಗ್ತಾ ಇದೆ ನಾನು ತುಂಬ ಸಂತೋಷವಾಗಿದ್ದೀನಿ. ಇದೆಲ್ಲ ನನ್ನ ಅನುಭವ. ನನಗೆ ಯಾಕೆ ಈ ರೀತಿ ಅನುಭವ ಆಗ್ತಾ ಇದೆ? ನಾನು ದೇಹ ಭಾವದಲ್ಲಿದ್ದೀನಿ, ಜೀವ ಭಾವದಲ್ಲಿದ್ದೀನಿ. ಆದರೆ ಪರಮಾತ್ಮ ಆತ್ಮ ಅಂತ ಹೇಳಿದಾಗ ಅವನು ಜೀವ ಭಾವದಲ್ಲಿಲ್ಲ, ದೇಹ ಭಾವದಲ್ಲಿಲ್ಲ, ಆತ್ಮ ಭಾವದಲ್ಲಿದ್ದಾನೆ. ಮತ್ತು ಅವನು ಈ ದುಃಖ ಮತ್ತು ಸಂತೋಷ ಅನ್ನುವಂಥದ್ದನ್ನು ದಾಟಿ ಮುಂದೆ ಹೋಗಿರೋದ್ರಿಂದ ಅವನಿಗಿದು ಯಾವುದೂ ಇಲ್ಲ. ಸೊ ಈ ದುಃಖ, ನೋವು, ಸಂಕಟ ಇದೆಲ್ಲ ಮನುಷ್ಯನಿಗೆ ಮಾತ್ರ, ದೇಹಭಾವದಲ್ಲಿ ಇರೋಂತಹ ನಮ್ಮಂಥವರಿಗೆ ಮಾತ್ರ. ಸೊ ಆತ್ಮನನ್ನು ತಿಳ್ಕೊಂಡಂತಹವನು ಅವನು ಈ ಸಂತೋಷ ಮತ್ತು ದುಃಖವನ್ನು ದಾಟಿ ಮುಂದೆ ಹೋಗಿರ್ತಾನೆ. ಸೊ ಯಾರು ಈ ರೀತಿ ಆತ್ಮನನ್ನು ತಿಳ್ಕೊತಾರೆ ಅಂತಂದರೆ ಅವನು ಹಿ ಈಸ್ ಅ ವೈಸ್ ಪರ್ಸನ್, ಅಂತಂದರೆ ಅವನು ಬಹಳ ಬುದ್ಧಿವಂತ. ಅಂತಹವನು ಯಾವ ಕಾರಣದಿಂದ ತಿಳ್ಕೊತಾನೆ? ಆಧ್ಯಾತ್ಮ ಯೋಗದ ಕಾರಣದಿಂದ
ಅವನಿಗೆ ಈ ಜ್ಞಾನ ಸಿಕ್ಕಿರುತ್ತೆ. ಸೊ ಈಗ ಈ ಒಂದು ಜ್ಞಾನ ಅನ್ನುವಂತಹದ್ದು ವೆರಿ ಡಿಫಿಕಲ್ಟ್ ಅಂತ ಹೇಳ್ತಾ ಇದ್ದಾನೆ ಯಮಧರ್ಮರಾಜ. ದುರ್ದರ್ಶಂ ಅಂತ ಹೇಳ್ತಾ ಇದ್ದಾನೆ. ಇದನ್ನು ಸಂಪಾದನೆ ಮಾಡುವಂತಹದ್ದು ಬಹಳ ಕಷ್ಟ ಅಂತ ಯಮರಾಜ ಹೇಳ್ತಾ ಇದ್ದಾನೆ. ವೇದಾಂತ ಏನು ಹೇಳ್ತಾ ಇದೆ, ಯಾರು ಇಂತಹದ್ದನ್ನು ತಿಳ್ಕೊತಾನೆ, ಆತ್ಮನ ಪರಿಚಯ ಆಗಿರುತ್ತೆ, ಅವನು ಇವೆಲ್ಲವನ್ನು ದಾಟಿ ಮುಂದೆ ಹೋಗಿರ್ತಾನೆ. ಸೊ ಇಟ್ ಈಸ್ ಪಾಸಿಬಲ್ ಅಂತ ವೇದಾಂತ ಹೇಳ್ತಾ ಇದೆ. ಯಮರಾಜ ಮಾತ್ರ ಇದನ್ನು ದುರ್ದಶಂ ಅಂತ ಕರೆದಿದ್ದಾನೆ. ಸೊ ಇಲ್ಲಿ ವೇದಾಂತ ಹೇಳ್ತಾ ಇರೋ ಪ್ರಕಾರ ಒಬ್ಬ ಧೀರನಾದವನು, ಬುದ್ಧಿವಂತನಾದವನು ಈ ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೋತಾನೆ. ಇಟ್ ಈಸ್ ಪಾಸಿಬಲ್. ಆಧ್ಯಾತ್ಮ ಯೋಗದ ಕಾರಣದಿಂದ ಅವನು ಅದನ್ನು ಪಡ್ಕೋತಾನೆ ಅಂತ ವೇದಾಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇಲ್ಲಿ ಯಮರಾಜ ಮಾತ್ರ ನಚಿಕೇತನಿಗೆ ಇಟ್ ಈಸ್ ದುರ್ದರ್ಶಂ ಅಂತ ಹೇಳಿದ್ದಾನೆ. ಸೊ ಹಾಗಾದರೆ ಯಾಕೆ ಇದು ಕಷ್ಟ ಅನ್ನೋದನ್ನು ಯಮರಾಜ ಹೇಳ್ತಾ ಇದ್ದಾನೆ, ಅದನ್ನು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಇಲ್ಲಿ ಯಮರಾಜ ಈ ಆತ್ಮವಿಚಾರವನ್ನು ಕುರಿತು ಇಟ್ ಈಸ್ ದುರ್ದರ್ಶಂ ಅಂತ ಕರೆದಿದ್ದಾನೆ. ಸೊ ಮೂಲವಾಗಿ ದುರ್ದರ್ಶಂ ಅಂತಂದರೆ ನೋಡಲು ಸಾಧ್ಯವಿಲ್ಲ, ನಾಟ್ ಪಾಸಿಬಲ್ ಟು ಸಿ. ಸೊ ಈ ವಿಚಾರದಲ್ಲಿ ಆಚಾರ್ಯ ಶಂಕರರು ಹೇಳ್ತಾರೆ, ದುಃಖೇನ ದುರ್ದರ್ಶನಂ ಅಸ್ಯ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸಿ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಆಚಾರ್ಯ ಶಂಕರರು ಹೇಳ್ತಾ ಇದ್ದಾರೆ. ವೈ ಇಟ್ ಈಸ್ ವೆರಿ ಡಿಫಿಕಲ್ಟ್? ಎಗೇನ್ ಭಗವಾನ್ ಶ್ರೀ ಶಂಕರರು ಹೇಳ್ತಾರೆ, ದಿಸ್ ಆತ್ಮ ಅನ್ನುವಂತಹದ್ದು ಅತಿ ಸೂಕ್ಷ್ಮತ್ವಾತ್, ಇದು ಬಹಳ ಸೂಕ್ಷ್ಮವಾಗಿರುವಂತಹ ಜ್ಞಾನ. ವೇದಾಂತದಲ್ಲಿ ಸೂಕ್ಷ್ಮ ಅನ್ನುವಂತಹ ಪದ ಅಲ್ಲಲ್ಲಿ ಬರ್ತಾ ಇರುತ್ತೆ. ಸೊ ಸೂಕ್ಷ್ಮ ಅಂತಂದರೆ ನಾವು ಲೌಕಿಕವಾಗಿ ಅರ್ಥ ಮಾಡ್ಕೊಳ್ಳುವಂತಹದ್ದು, ಅಥವಾ ವೇದಾಂತದ ಪ್ರಕಾರ ವಾಟ್ ಈಸ್ ಸೂಕ್ಷ್ಮ ಅನ್ನುವಂತಹದ್ದು, ಅಲ್ಲಿ ಅನೇಕ ವ್ಯತ್ಯಾಸಗಳಿದೆ. ಲೌಕಿಕದಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡ್ಬಿಟ್ಟು ಅವನು ಬಹಳ ಸೂಕ್ಷ್ಮ ಅಂತ ಹೇಳ್ಬಿಡ್ತೀವಿ. ವ್ಯಕ್ತಿಯನ್ನು ನಾವು ನೋಡ್ತೀವಿ, ಕಣ್ಣಿಗೆ ಕಾಣಿಸ್ಕೋತಾನೆ, ಅವನ ಜೊತೆ ಒಡನಾಟ ಇಟ್ಕೊಂಡಿರ್ತೀವಿ, ಅವನಿಗೊಂದು ರೂಪ ಇದೆ, ಆಕಾರ ಇದೆ, ಗಾತ್ರ ಇದೆ, ಅವನನ್ನು ಮುಟ್ಟಿ ಮಾತನಾಡಿಸಬಹುದು. ಆದರೂ ಕೂಡ ನಾವು ಲೌಕಿಕದಲ್ಲಿ ಅವನ ಒಂದು ಸಜ್ಜನಿಕೆ ಇರಬಹುದು, ಅಥವಾ ಒಂದು ಒಳ್ಳೆಯತನ ಇರಬಹುದು, ಅಥವಾ ಹೆಚ್ಚು ಗಂಭೀರವಾಗಿ ಮೌನವಾಗಿ ಅವನ ಪಾಡಿಗೆ ಅವನು ಇದ್ದಾಗ ನಾವೇನು ಮಾಡ್ತೀವಿ, ಅವನ ತಟ್ಟೆಗೆ ಹೋಗಬೇಡಪ್ಪ, ಅವನು ಬಹಳ ಸೂಕ್ಷ್ಮ ಅಂತೀವಿ. ಸೊ ಲೌಕಿಕದ ಸೂಕ್ಷ್ಮ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ದಿ ವೇದಾಂತದ ಸೂಕ್ಷ್ಮ. ವೇದಾಂತದಲ್ಲಿ ಸೂಕ್ಷ್ಮ ಅಂತಂದಾಗ ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು? ಸೊ ವೇದಾಂತದ ಪ್ರಕಾರ ಸೂಕ್ಷ್ಮ ಅನ್ನುವಂತಹ ಪದ ಬಂದಾಗ ನಾವೇನು ತಿಳ್ಕೋಬೇಕು ಅಂತಂದರೆ, ಫಸ್ಟ್ ಆಫ್ ಆಲ್ ಇದು ಕಣ್ಣಿಗೆ ಕಾಣದೇ ಇರುವಂತಹದ್ದು. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಸೊ ವೇದಾಂತ ಇಷ್ಟು ಕಠಿಣವಾಗಿ ಸೂಕ್ಷ್ಮ ಅನ್ನುವಂತಹ ಪದಕ್ಕೆ ಅರ್ಥವನ್ನು ಕೊಟ್ಟಾಗ ಏನಾದರೂ ವೇದಾಂತ ನಮ್ಮನ್ನು ಹೆದರಿಸ್ತಾ ಇದೆಯಾ? ಇದು ಬಹಳ ಸೂಕ್ಷ್ಮ ಆತ್ಮವಿಚಾರ, ಸೂಕ್ಷ್ಮ, ಕಣ್ಣಿಗೆ ಕಾಣೋದಿಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಅದಿರೋ ಜಾಗಕ್ಕೆ ಹೋಗೋಕ್ಕಾಗೋದಿಲ್ಲ, ಅನರ್ಥಗಳ ಮಧ್ಯದಲ್ಲಿ ಅದು ಕುಳಿತಿದೆ ಅಂತೆಲ್ಲ ಹೇಳಿದಾಗ ಒಬ್ಬ ಸಾಧಕ ಸಾಧನೆ ಅಂತ ಹೇಳಿ ಆತ್ಮಜ್ಞಾನವನ್ನು ನಾನು ಸಂಪಾದನೆ ಮಾಡಬೇಕು ಅಂತ ಆಸಕ್ತಿಯಿಂದ ಬಂದಾಗ ವೇದಾಂತ ಈ ರೀತಿ ಸೂಕ್ಷ್ಮ ಅನ್ನೋ ಪದಕ್ಕೆ ಅರ್ಥವನ್ನು ಕೊಟ್ಟಾಗ ಅದು ಸಾಧಕನನ್ನು ಹೆದರಿಸ್ತಾ ಇದೆಯಾ ಹಾಗಾದರೆ? ಬಟ್ ಇಟ್ ಈಸ್ ನಾಟ್. ಒಬ್ಬ ಸಾಧಕನಿಗೆ ಅವನು ಯಾವ ರೀತಿಯಲ್ಲೂ ಹೆದರಬಾರ್ದು ಅನ್ನೋ ಕಾರಣಕ್ಕೆ ಪ್ರಾರಂಭದ ಹಂತದಲ್ಲೇ ಈ ಒಂದು ಆತ್ಮಜ್ಞಾನ ಅನ್ನುವಂತಹದ್ದು ಬಹಳ ಸೂಕ್ಷ್ಮ ಅಂತ ಅವನು ಲೆಟ್ ಹಿಮ್ ಪ್ರಿಪೇರ್, ಕಷ್ಟವನ್ನು ಎದುರಿಸೋದಕ್ಕೆ ಅವನು ಸಿದ್ಧನಾಗಲಿ ಅಂತ ಹೇಳಿ ಪ್ರಾರಂಭದಲ್ಲೇ ಈ ಸೂಕ್ಷ್ಮಪ್ಪ ಇದು ಅಂತಂದರೆ ಇದು ಸೂಕ್ಷ್ಮ, ಇಷ್ಟು ಆದರೂ ನಿನಗೆ ಇದು ಬೇಕು ಅನ್ನೋದೇ ಆದರೆ ನೀನು ಮುಂದುವರಿಬಹುದು. ಸೊ ಈ ರೀತಿ ಅರ್ಥ ಆಗಲಿ ಅಂತ ಹೇಳಿ ಪ್ರಾರಂಭದಲ್ಲೇ ಆತ್ಮವಿಚಾರ ಆತ್ಮಜ್ಞಾನ ಅಂತ ಬಂದ ಕೂಡಲೇ ವೇದಾಂತ ಹೇಳುತ್ತೆ ಇಟ್ ಈಸ್ ವೆರಿ ಸೂಕ್ಷ್ಮ. ಸೊ ಅದನ್ನೇ ಇಲ್ಲಿ ಆಚಾರ್ಯ ಶಂಕರರು ಹೇಳ್ತಾ ಇದ್ದಾರೆ, ದಿಸ್ ಆತ್ಮಜ್ಞಾನ ಅಂತಂದರೆ ಇಟ್ ಈಸ್ ಅತಿ ಸೂಕ್ಷ್ಮತ್ವಾತ್, ಅಷ್ಟು ಸುಲಭವಾಗಿ ಇದನ್ನು ಗ್ರಹಿಸೋದಕ್ಕೆ ಸಾಧ್ಯವಿಲ್ಲ.
ಆತ್ಮ ಅಂತ ಮಾತಾಡಬಹುದು, ಆತ್ಮ ಅಂತ ಆ ವಿಚಾರವನ್ನು ಕೇಳಬಹುದು, ಕೇಳಕ್ಕೆ ಚೆನ್ನ ಎಲ್ಲ ಸರಿ. ಬಟ್ ನಾನು ಅದನ್ನು ಅಭ್ಯಾಸ ಮಾಡ್ತೀನಿ, ತಿಳ್ಕೊತೀನಿ, ಅಲ್ಲಿ ಪರಿಶ್ರಮವನ್ನು ಹಾಕ್ತೀನಿ ಅಂತಂದಾಗ ಮುಂದೆ ನುಗ್ಗಿ ಹೋಗಿ ಅದನ್ನು ತಿಳ್ಕೊಳ್ಳೋವಂತಹದ್ದು ಅಷ್ಟು ಸುಲಭ ಅಲ್ಲ. ಈ ಕಾರಣದಿಂದ ಇಲ್ಲಿ ಇದನ್ನು ಸೂಕ್ಷ್ಮ ಅಂತ ಕರೆದಿದ್ದಾರೆ. ಸೊ ಮೊದಲೇ ಇದು ಬಹಳ ಸೂಕ್ಷ್ಮವಾದ ವಿದ್ಯೆ, ಅದನ್ನು ತಿಳ್ಕೊಳ್ಳೋದಾಗಲಿ ಕಲಿಯೋದಾಗಲಿ ಅಷ್ಟು ಸುಲಭ ಅಲ್ಲ ಅಂತ ಹೇಳಿದಾಗ ಒಬ್ಬ ಸಾಧಕನನ್ನು ಒಬ್ಬ ಗುರು ಆಗಲಿ ಅಥವಾ ವೇದಾಂತ ಆಗಲಿ ಅವನಲ್ಲಿ ಮತ್ತಷ್ಟು ಆಸಕ್ತಿ ಹುಟ್ಟಲಿ ಅಂತ ಹೇಳಿ ಅವನನ್ನು ಕೆರಳಿಸ್ಬೇಕು ಅಂತ ಹೇಳಿ ಅವನು ಪ್ರಿಪೇರ್ ಆಗೋಗ್ಲಿ, ಮನಃಪೂರ್ವಕವಾಗಿ ಅವನು ಈ ಜಾಗಕ್ಕೆ ಬರಲಿ, ಈ ಆತ್ಮಜ್ಞಾನವನ್ನು ತಿಳ್ಕೋಬೇಕು ಅಂತ ಬರಲಿ ಅಂತಲೇ ಹೇಳಿ ಪ್ರಾರಂಭದಲ್ಲಿ ಆತ್ಮಜ್ಞಾನ ಅಂತ ಹೇಳಿದಾಗ ಅದನ್ನು ಸೂಕ್ಷ್ಮ ಅಂತ ಕರೆದಿದ್ದಾರೆ. ಸೊ ಆತ್ಮ ಸಾಕ್ಷಾತ್ಕಾರದ ಸಾಧನೆಗಾಗಿ ಇಲ್ಲಿ ಒಬ್ಬ ಸಾಧಕ ತನ್ನ ಪ್ರಯಾಣವನ್ನು ಆರಂಭಿಸಿದ ಮರುಕ್ಷಣದಲ್ಲಿ ಆ ಸಾಧಕ ಬಹಳ ಗಟ್ಟಿಯಾಗಿರಬೇಕು ಅಂತ ಹೇಳಿ ಪ್ರಾರಂಭದಲ್ಲೇ ಈ ಒಂದು ಆತ್ಮವಿಚಾರ ಬಹಳ ಸೂಕ್ಷ್ಮ, ಬಹಳ ಗಟ್ಟಿ ಅಂತ ಹೇಳಿ ಅವನನ್ನು ಎಚ್ಚರಿಸ್ತಾ ಇರುವಂತಹದ್ದು. ಸೊ ಸಾಧಕನಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ, ನಿನ್ನ ಮನಸ್ಸನ್ನ ಗಟ್ಟಿ ಮಾಡ್ಕೋ ಅಂತ ಹೇಳಿ ಒಂದು ಸೂಚನೆಯನ್ನು ಕೊಡ್ತಾ ಇದೆ. ಸೊ ಯಾವಾಗ ಪ್ರಾರಂಭದಲ್ಲೇ ಇದು ಬಹಳ ಕಷ್ಟ ಅನ್ನುವಂತಹದ್ದು ನಮ್ಮ ಮನಸ್ಸಿಗೆ ಬರುತ್ತೆ, ಆಗ ಈ ಕಷ್ಟ ಇಷ್ಟು ಕಷ್ಟ ಆಗಿದ್ರೂ ಕೂಡ ಇದನ್ನು ನಾನು ಪಡ್ಕೊಳ್ಳೇಬೇಕು ಅಂತಂದಾಗ ನನ್ನ ಮನಸ್ಸನ್ನು ನಾನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಯಾವುದೆಲ್ಲವನ್ನು ನಾನು ಬಿಟ್ಕೊಡ್ಬೇಕು ಅವೆಲ್ಲವನ್ನು ಬಿಟ್ಟು ಮನಸ್ಸು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಏನೆಲ್ಲವನ್ನು ನಾನು ಸಂಪಾದನೆ ಮಾಡ್ಕೋಬೇಕು ಅದೆಲ್ಲವನ್ನು ನಾನು ಸಂಪಾದನೆ ಮಾಡ್ಕೋಬೇಕು ಅನ್ನುವ ಉದ್ದೇಶದಿಂದ ಇಂತಹ ವಿಚಾರವನ್ನು ಸೂಕ್ಷ್ಮ ಅಂತ ಹೇಳಿ ನಮಗೆ ಮತ್ತಷ್ಟು ಹುರುಪು ನಮ್ಮಲ್ಲಿ ಮೂಡಲಿ, ನಾವು ಪ್ರಿಪೇರ್ ಆಗಲಿ ಅಂತ ಹೇಳಿ ನಮಗೆ ಎಚ್ಚರಿಕೆ ಕೊಡ್ತಾ ಇರುವಂತಹ ಪದ. ಯಾಕೆಂತಂದರೆ ಅರ್ಧ ಮನಸ್ಸಿನಿಂದ ಈ ಆತ್ಮವಿಚಾರವನ್ನು ತಿಳ್ಕೊಳ್ಳುವಂತಹದ್ದಲ್ಲ. ಯಾಕೆಂದರೆ ನಾವು ಅಲ್ಲಲ್ಲಿ ಕೇಳಿರ್ತೀವಿ, ಇವ್ರು ಹೇಳ್ತಾ ಇರ್ತಾರೆ ಈ ಆಧ್ಯಾತ್ಮ ಅಂತಂದ್ರೆ ಅಷ್ಟು ಸುಲಭ ಅಲ್ಲಪ್ಪ. ಯಾಕೆ ಅಂತಂದರೆ ಈ ಸ್ಪಿರಿಚುಯಾಲಿಟಿ ಅನ್ನುವಂತಹದ್ದು ಎರಡೂ ಕಡೆ ಹರಿತವಾಗಿರುವಂತಹ ಒಂದು ಕತ್ತಿ. ಸೊ ಎಲ್ಲಿ ಕಾಲಿಟ್ಟರೂ ಕೂಡ ಸ್ವಲ್ಪ ಎಚ್ಚರ ತಪ್ಪಿದ್ರೆ ಅದು ಪಾದವನ್ನು ಕತ್ತರಿಸಿ ಹಾಕುತ್ತೆ. ಆದ್ದರಿಂದ ಆಧ್ಯಾತ್ಮ ಅಂತಂದರೆ ಇಟ್ ಈಸ್ ನಾಟ್ ವೆರಿ ಈಸಿ ಅಂತ ಹೇಳಿ ಈ ಒಂದು ರೀತಿಯಲ್ಲಿ ಮಾತನಾಡ್ತಾರೆ. ಅದರಲ್ಲೇ ನಾವು ಕೇಳಿರ್ತೀವಿ. ಇನ್ನು ಕೆಲವರು ಹೇಳ್ತಾರೆ ಸಾಧನೆ ಅಂತ ಹೇಳಿದಾಗ ಆಧ್ಯಾತ್ಮ ಅಂತ ಬಂದಾಗ ಅದರಲ್ಲಿ ಭಕ್ತಿ ಮಾರ್ಗ ಅನ್ನುವಂತಹದ್ದು ವೆರಿ ಈಸಿ. ಇನ್ನು ಕೆಲವರು ಹೇಳ್ತಾರೆ ಭಕ್ತಿ ಮಾರ್ಗನೇ ನಿಜವಾಗ್ಲೂ ಕಷ್ಟ, ಭಕ್ತಿ ಮಾರ್ಗ ಬಹಳ ಕಷ್ಟ, ಅದ್ರ ಬದಲು ಪರಮಾತ್ಮನ ನಾಮ ಜಪ ಈಸ್ ಬೆಟರ್. ಈ ಭಕ್ತಿ ಮಾರ್ಗನೂ ಬೇಡ, ಜ್ಞಾನ ಮಾರ್ಗನೂ ಬೇಡ, ಕೇವಲ ಪರಮಾತ್ಮನ ನಾಮ ಜಪವನ್ನು ಮಾಡ್ತಾ ಇರೋಣ. ಸೊ ಅದು ಈಸಿ ಅಂತ ಹೇಳ್ತಾರೆ. ಆದರೆ ವೇದಾಂತ ಏನು ಹೇಳುತ್ತೆ ಅಂತಂದರೆ ಸಾಧನೆ ಅಂತ ಹೇಳಿದಾಗ ದ ವೆರಿ ಸಾಧನೆ ಈಸ್ ನಾಟ್ ಈಸಿ. ಸೊ ಸಾಧನೆಯೇ ಅಷ್ಟು ಸುಲಭ ಅಲ್ಲ ಅಂತಂದ ಮೇಲೆ ಅದು ಭಕ್ತಿ ಯೋಗ ಆಗಿರ್ಬೋದು, ಜ್ಞಾನ ಮಾರ್ಗ ಆಗಿರಬಹುದು, ಅಥವಾ ನಾಮ ಜಪ ಕೂಡ ಆಗಿರಬಹುದು. ಎಲ್ಲವನ್ನು ಕೂಡ ಸತತವಾಗಿ ಅಭ್ಯಾಸ ಮಾಡಬೇಕಾಗತ್ತೆ. ಯಾವುದು ಅಷ್ಟು ಸುಲಭ ಅಲ್ಲ. ಯಾವುದೇ ಮಾರ್ಗವನ್ನು ಬೇಕಾದರೂ ನಾವು ಆರಿಸ್ಕೋಬಹುದು. ನಾಮ ಜಪ ಬೇಕಾ ಅದನ್ನು ಆರಿಸ್ಕೋಬಹುದು, ಭಕ್ತಿ ಮಾರ್ಗ ಬೇಕಾ ಅದನ್ನು ಬೇಕಾದ್ರೂ ಆರಿಸ್ಕೋಬಹುದು. ಆದರೆ ನಾವು ಯಾವ ಮಾರ್ಗವನ್ನು ಆರಿಸ್ಕೋತೀವಿ ಆ ಮಾರ್ಗದಲ್ಲಿ ಹೆಚ್ಚು ಶ್ರದ್ಧೆಯನ್ನು ಇಟ್ಕೋಬೇಕು. ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಸೊ ಅದರಿಂದ ಒಬ್ಬ ಸಾಧಕ ಸಾಧನೆಯನ್ನು ಮಾಡ್ತೀನಿ ಅಂತ ಬಂದಾಗ ಅವನಿಗೆ ಒಂದು ಪೂರ್ಣವಾಗಿ ಸ್ವಾತಂತ್ರ್ಯವನ್ನು ಕೊಡುವಂತಹದ್ದು. ಸಾಧನೆಯಾಗಿ ನೀನು ಬರ್ತಾ ಇದೆಯಾ, ನಿನಗೆ ಯಾವ ಮಾರ್ಗ ಸುಲಭ ಅಂತ ಅನಿಸುತ್ತೆ ಆ ಮಾರ್ಗವನ್ನು ನೀನು ಆಯ್ಕೆ ಮಾಡ್ಕೋಬಹುದು. ಸೊ ಈ ಮಾರ್ಗವನ್ನು ಅವನು ಒಂದು ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಾಗ ಅಲ್ಲಿ 100% ಅವನು ಪ್ರಯತ್ನವನ್ನು ಹಾಕಬೇಕಾಗುತ್ತೆ. ಸೊ ಶಾಸ್ತ್ರ ಗ್ರಂಥಗಳು, ಒಬ್ಬ ಆಚಾರ್ಯ, ಒಬ್ಬ ಗುರು ಯಾವ ರೀತಿಯಲ್ಲಿ ಸಾಧನೆಯ ಮಾರ್ಗದಲ್ಲಿ ನೀನು ಹೋಗಬೇಕು ಅಂತ ಹೇಳ್ತಾನೆ ಆ ರೀತಿಯಲ್ಲಿ ಆ ಪ್ರಕಾರವೇ ಅವನು ಅನುಸರಿಸಿ ಹೋಗಬೇಕಾಗುತ್ತೆ. ಸೊ ಎಲ್ಲ ರೀತಿಯ ಯಮ ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ವಿಧಿ ನಿಷಿದ್ಧ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ವೇದಾಂತ ಅಂತಂದಾಗ ವಿಧಿ ನಿಷಿದ್ಧ ಅಂತಂದರೆ ಎಷ್ಟೇ ಕಷ್ಟವಾದರೂ ಇಂತಹದನ್ನು ಮಾಡಬೇಕು ಅಂತಂದಮೇಲೆ ಅದನ್ನ ಮಾಡಲೇಬೇಕು. ಅಥವಾ
ಇದು ಮಾಡಲೇಬಾರ್ದು ಅಂತ ಶಾಸ್ತ್ರ ಹೇಳಿದೆ, ವೇದದಲ್ಲಿ ತಿಳಿಸಿದ್ದಾರೆ ಅಂತಂದಾಗ ಅಂತಹದ್ದನ್ನು ಮಾಡಲೇಬಾರ್ದು. ಸೊ ಈ ರೀತಿ ನಾವು ನಮ್ಮ ಮನಸ್ಸನ್ನು ಪ್ರಿಪೇರ್ ಮಾಡ್ಕೋಬೇಕು. ಶಾಸ್ತ್ರದಲ್ಲಿ ತಿಳಿಸಿರುವ ರೀತಿಯಲ್ಲಿ ನಾನು ಮುಂದುವರಿತೀನಿ. ಸೊ ಅದರಿಂದ ಅಲ್ಲಿ ನೋ ಶಾರ್ಟ್ ಕಟ್. ಯಾವುದೇ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡ್ರೂ ಕೂಡ ಅಲ್ಲಿ ನಾವು ಹೆಚ್ಚು ಶ್ರಮವನ್ನು ಹಾಕಬೇಕಾಗತ್ತೆ. ಸೊ ಈ ಕಾರಣದಿಂದ ಆತ್ಮಜ್ಞಾನ ಅಥವಾ ಆತ್ಮವಿದ್ಯೆ ಅಂತಂದಾಗ ಇಟ್ ಈಸ್ ಕಾಲ್ಡ್ ದುರ್ದರ್ಶಂ. ಇದು ಬಹಳ ಕಷ್ಟ ಮತ್ತು ಇದು ಬಹಳ ಸೂಕ್ಷ್ಮವಾದ ವಿದ್ಯೆ. ಆದ್ದರಿಂದ ಇದಕ್ಕಾಗಿ ಕೆಲವು ಅರ್ಹತೆಗಳು ಬೇಕು, ಯೋಗ್ಯತೆ ಬೇಕು, ಅವುಗಳನ್ನು ಸಂಪಾದನೆ ಮಾಡಬೇಕು. ಆದ್ದರಿಂದ ಕೆಲವರು ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ಹೋಗ್ತೀನಿ ಅಂತಂದಾಗ ಸಾಧನಾ ಚತುಷ್ಟಯ ಏನು ಬೇಕಾಗಿಲ್ಲ, ಆದರೆ ಜ್ಞಾನ ಮಾರ್ಗವನ್ನು ಆರಿಸ್ಕೋತೀನಿ ಅಂತಂದಾಗ ಅಲ್ಲಿ ಸಾಧನಾ ಚತುಷ್ಟಯ ಬೇಕು ಅಂತ ಹೇಳ್ತಾರೆ. ಆದರೆ ವೇದಾಂತದಲ್ಲಿ ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನಥಿಂಗ್ ಈಸ್ ವೆರಿ ಈಸಿ. ಯಾವ ಮಾರ್ಗ ಕೂಡ ನೀನು ಅಂದ್ಕೊಂಡಂಗೆ ಸುಲಭ ಅಲ್ಲ. ಸೊ ಇವೆಲ್ಲ ಪ್ರಾರಂಭದಲ್ಲೇ ಯಾಕೆ ಹೇಳ್ತಾರೆ ಅಂತಂದರೆ, ಲೆಟ್ ಮೀ ಪ್ರಿಪೇರ್ ಮೈ ಸೆಲ್ಫ್. ಇದೆಲ್ಲ ಕಷ್ಟ ಆದರೂ ಪರವಾಗಿಲ್ಲ, ನನಗೆ ಐ ವಾಂಟ್ ಟು ರೀಚ್ ಟು ದಟ್. ಭಗವಂತನ ಹತ್ತಿರಕ್ಕೆ ನಾನು ಹೋಗಬೇಕು, ಆ ಒಂದು ಸತ್ಯವನ್ನು ನಾನು ತಿಳ್ಕೋಬೇಕು. ಅದಕ್ಕಾಗಿ ನಾನು ಎಷ್ಟೇ ಕಷ್ಟ ಆಗಲಿ ನಾನು ಪ್ರಿಪೇರ್ ಆಗ್ತೀನಿ. ಸೊ ನನ್ನಲ್ಲಿ ಒಂದು ಪ್ರಿಪೇರ್ಡ್ನೆಸ್ ಬರಬೇಕು ಅಂತ ಹೇಳಿ ವೇದಾಂತ, ನಮ್ಮ ಶಾಸ್ತ್ರಗಳು, ಒಬ್ಬ ಗುರು, ಆಚಾರ್ಯ ಅವರೆಲ್ಲ ಪದೇ ಪದೇ ನಮ್ಮಲ್ಲಿ ಈ ಒಂದು ಸೂಚನೆಯನ್ನು ಕೊಟ್ಟು ನಮ್ಮನ್ನು ಗಟ್ಟಿ ಮಾಡ್ತಾ ಇರ್ತಾರೆ. ಸೊ ಇಟ್ ಈಸ್ ಓನ್ಲಿ ಟು ಎನ್ಕರೇಜ್ ದಿ ಸಾಧಕ. ಸೊ ಈ ರೀತಿಯಲ್ಲಿ ನಾವು ವೇದಾಂತ ತಿಳಿಸಿರುವ ಮಾರ್ಗದಲ್ಲಿ ಮುಂದೆ ಹೋಗಬೇಕು. ಯಾರನ್ನು ಅಪ್ರೋಚ್ ಮಾಡಬೇಕು, ಸೊ ಎಲ್ಲವೂ ಒಬ್ಬ ಸಾಧಕನ ತೀವ್ರತೆಗೆ ತಕ್ಕಂತೆ ಅವನ ಇಂಟೆನ್ಸಿಟಿ ಹೇಗಿರುತ್ತೆ ಆ ಪ್ರಕಾರ ಅವನಲ್ಲಿ ಅರ್ಹತೆಗಳನ್ನು ಗಳಿಸ್ತಾ ಬರ್ತಾನೆ. ಯಾಕೆಂತಂದರೆ ಒಂದು ಬೆಟ್ಟವನ್ನು ಹತ್ತಿ ಅದರ ತುದಿಯನ್ನು ನಾನು ಮುಟ್ತೀನಿ ಅಂತಂದಾಗ ಇಲ್ಲ ಮೆಟ್ಲಲ್ಲಿ ಹೋಗಬೇಕು, ಇಲ್ಲ ರೋಡಲ್ಲಿ ಹೋಗಬೇಕು, ಒಟ್ಟಿನಲ್ಲಿ ಆ ತುದಿಯನ್ನು ನಾನು ಮುಟ್ತೀನಿ ಅಂತಂದರೆ ಬೆಟ್ಟ ಹತ್ತಲೇಬೇಕು. ಆದರೆ ಬೆಟ್ಟ ನಾನು ಹತ್ತೋದಿಲ್ಲ, ಅದರ ತುದಿಯನ್ನು ಮುಟ್ಟೋದಿಲ್ಲ, ಆದರೂ ನಾನು ಅದರ ಸಮೀಪ ಹೋಗ್ತೀನಿ ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ನಾನು ಏರೋಪ್ಲೈನಲ್ಲಿ ಹೋಗ್ತೀನಿ ಅಂತಂದರೆ ಈವನ್ ಏರೋಪ್ಲೈನ್ ಕೂಡ ವಾಯು ಮಾರ್ಗದಲ್ಲಿ ಆ ತುದಿವರೆಗೆ ಬರಲೇಬೇಕು. ಸೊ ನಥಿಂಗ್ ಈಸ್ ಫ್ರೀ, ನಥಿಂಗ್ ಈಸ್ ನೋ ಶಾರ್ಟ್ ಕಟ್ ಅಂತ ವೇದಾಂತ ಹೇಳುತ್ತೆ. ಸೊ ಈ ಒಂದು ಮಾರ್ಗ ಸ್ಪಿರಿಚುಯಾಲಿಟಿ ಅನ್ನುವಂತಹದ್ದು ನಾಟ್ ಈಸಿ. ಸೊ ಇಲ್ಲಿ ನೋ ಕಾಂಪ್ರಮೈಸ್ ಅಂತ ಹೇಳ್ತಾರೆ. ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ಯಾವಾಗ ಪ್ರಾರಂಭದಲ್ಲೇ ಈ ಒಂದು ಟಾಸ್ಕ್ ಅಂತ ಹೇಳಿ ಒಂದು ಟಾಸ್ಕ್ನ ಕೊಟ್ಟಾಗ ನಮ್ಮ ಮನಸ್ಸು ಬುದ್ಧಿಯೆಲ್ಲ ಹೇಗೆ ವರ್ಕ್ ಮಾಡುತ್ತೆ ಅಂತಂದರೆ, ಇಂತಹದ್ದನ್ನು ಕಷ್ಟ ಅಂತಂದಾಗ ಆ ಕಷ್ಟವನ್ನು ಎದುರಿಸುವುದಕ್ಕೆ ನನ್ನ ಮೈಂಡ್ ಹೇಗೆ ಪ್ರಿಪೇರ್ ಆಗಿರಬೇಕು, ನನ್ನ ಬುದ್ಧಿಯನ್ನು ಎಷ್ಟು ಉಪಯೋಗಿಸಬೇಕು, ಯಾವ ರೀತಿಯ ಕರ್ಮವನ್ನು ಮಾಡಬೇಕು ಅಂತ ಹೇಳಿ ನಾವು ಅನಲೈಸ್ ಮಾಡಿ ನಾವು ಪ್ರಿಪೇರ್ ಆಗ್ತೀವಿ. ಆ ರೀತಿಯಲ್ಲಿ ಈ ಆತ್ಮವಿಚಾರವನ್ನು ನಾನು ತಿಳ್ಕೊಳ್ಳೋದಕ್ಕೆ ನಾನು ಸಾಧನೆಯನ್ನು ಮಾಡ್ತೀನಿ ಅಂತಂದಾಗ ನಮ್ಮ ಮನಸ್ಸನ್ನು ಪರಿಶುದ್ಧವಾಗಿಟ್ಕೊಂಡು ನಾವು ಪ್ರಿಪೇರ್ ಆಗಬೇಕು. ಸೊ ನಮ್ಮನ್ನು ನಾವು ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳಿ ಇಲ್ಲಿ ಇದನ್ನು ದುರ್ದರ್ಶಂ ಅಂತ ಕರೆದಿದ್ದಾರೆ. ಮತ್ತು ಈ ಆತ್ಮ ಅನ್ನುವಂತಹದ್ದನ್ನು ಗೂಢಂ ಅನುಪ್ರವಿಷ್ಟಂ ಅಂತ ಕರೆದಿದ್ದಾರೆ. ಸೊ ಅಗೇನ್ ಇಲ್ಲಿ ಅದು ಬಹಳ ರಹಸ್ಯವಾದ ಜಾಗದಲ್ಲಿ ಹೋಗಿ ಅಡಗಿ ಕುಳಿತಿದೆ. ಅಷ್ಟು ಸುಲಭವಾಗಿ ಅಲ್ಲಿ ಹೋಗಿ ತಲುಪೋದಕ್ಕಾಗೋದಿಲ್ಲ. ಅದು ಗೂಢಂ ಅನುಪ್ರವಿಷ್ಟಂ ಅಂತಂದರೆ ಈ ಅರ್ಥ. ಇದಕ್ಕೆ ಆಚಾರ್ಯ ಶಂಕರರು ಏನು ಹೇಳ್ತಾರೆ ಅಂತಂದರೆ, ಪ್ರಾಕೃತ ವಿಷಯ ವಿಜ್ಞಾನೇಹಿ ಪ್ರಚ್ಛನ್ನಂ. ಪ್ರಚ್ಛನ್ನಂ ಅಂತಂದರೆ ಇಟ್ ಈಸ್ ಹಿಡನ್ ಅಂತ, ಅಂದರೆ ಇದು ಅವತಿ ಕುಳಿತಿದೆ, ಅಡಗಿ ಕುಳಿತಿದೆ ಅನ್ನೋ ಅರ್ಥ ಪ್ರಚ್ಛನ್ನಂ ಅಂತಂದರೆ. ಸೊ ಎಲ್ಲೋ ಒಂದು ಕಡೆ ಹೋಗಿ ಬಹಳ ರಹಸ್ಯವಾದ ಜಾಗವನ್ನು ಅದು ಹೊಕ್ಕಿದೆ. ಸೊ ಯಾವುದರಿಂದ ಕೂಡ ಅದು ಹೊಕ್ಕಿರುವಂತಹ ಜಾಗವನ್ನು ನಾವು ಗುರುತು ಹಿಡಿಯೋಕ್ಕಾಗೋದಿಲ್ಲ, ಕಂಡು ಹಿಡಿಯೋಕ್ಕಾಗೋದಿಲ್ಲ. ಆ ರೀತಿಯಲ್ಲಿ ಅದು ಅಡಗಿ ಕುಳಿತಿದೆ. ಯಾಕೆ ಅಂತಂದರೆ ಪ್ರಾಕೃತ ವಿಷಯ ವಿಜ್ಞಾನೇಹಿ ಅಂತ ಹೇಳ್ತಾರೆ.
ಇಲ್ಲಿ ವಿಷಯ ವಿಜ್ಞಾನ ಅಂತಂದರೆ ಲೌಕಿಕ ಜ್ಞಾನವನ್ನು ಕುರಿತು ವಿಷಯ ವಿಜ್ಞಾನ ಅಂತ ಹೇಳಿದ್ದಾರೆ. ಲೌಕಿಕ ಜ್ಞಾನ ಅಂತಂದ್ರೆ ಏನು? ಮತ್ತು ಪ್ರಾಕೃತ ಅಂತಂದರೆ ನಾಟ್ ಕಲ್ಚರ್, ಅಲ್ಲಿ ಪರಿಶುದ್ಧತೆ ಇಲ್ಲ ಅನ್ನೋ ಅರ್ಥವನ್ನು ಕೊಡುತ್ತೆ. ಇದು ಈ ಆತ್ಮ ಅನ್ನುವಂತಹದ್ದು ಹೀಗೆ ಬಹಳ ರಹಸ್ಯವಾದ ಜಾಗದಲ್ಲಿ ಅದು ಹೋಗಿ ಅಡಗಿ ಕುಳಿತಿದೆ ಅಂತಂದಾಗ ಲೌಕಿಕ ಜ್ಞಾನದಿಂದ ಈ ಒಂದು ಜಾಗವನ್ನು ಹೋಗಿ ತಲುಪೋದಕ್ಕೆ ಸಾಧ್ಯ ಇಲ್ಲ. ಲೌಕಿಕ ಜ್ಞಾನ ಇದೆ ಅಂತ ಮಾತ್ರಕ್ಕೆ ಆ ಮೂಲಕ ಈ ಆತ್ಮಜ್ಞಾನವನ್ನು ಪರಿಚಯ ಮಾಡಿಕೊಳ್ಳೋದಕ್ಕೆ ಆಗದೇ ಇಲ್ಲ. ಸೊ ಯಾಕೆ ಹಾಗೆ ಹೇಳಿದ್ದಾರೆ ಅಂತಂದರೆ, ಮತ್ತೆ ವೇದಾಂತ ಅಲ್ಲಲ್ಲಿ ಹೇಳಿರುತ್ತೆ, ಸೆಲ್ಫ್ ಅಂತಂದರೆ ಆತ್ಮ. ಈ ಆತ್ಮ ಅನ್ನುವಂತಹದ್ದು ಎಲ್ಲಿದೆ ಅಂತಂದಾಗ ಇಲ್ಲಿ ಕೊಡ್ತಾ ಇರುವಂತಹ ಡಿಸ್ಕ್ರಿಪ್ಷನ್ ಏನು ಅಂತಂದರೆ, ಯಾರೂ ಹೋಗಿ ತಲುಪದಂತಹ ರಹಸ್ಯವಾದ ಜಾಗವನ್ನು ಹೋಗಿ ಅಡಗಿ ಕುಳಿತಿದೆ, ಅಲ್ಲಿ ಹೋಗಿ ಸೇರಕ್ಕಾಗೋದಿಲ್ಲ ಅನ್ನುವಂತಹದ್ದು ಅರ್ಥವನ್ನು ಇದು ಕೊಟ್ಟರೂ ಕೂಡ ಅಲ್ಲಲ್ಲಿ ನಮ್ಮ ವೇದಾಂತ ಉಪನಿಷತ್ಗಳೇನು ಹೇಳುತ್ತೆ, ಆತ್ಮ ಅನ್ನುವಂತಹ ವಿಚಾರ ಬಂದಾಗ ಆತ್ಮ ಎಲ್ಲಿದೆ ಅಂತಂದರೆ ಇಟ್ ಈಸ್ ಆಲ್ವೇಸ್ ವಿತ್ ಅಸ್, ಅದು ನಮ್ಮಲ್ಲೇ ಇದೆ ಅಂತ ವೇದಾಂತ ಹೇಳುತ್ತೆ. ಇಟ್ ಈಸ್ ಆಲ್ವೇಸ್ ವಿತ್ ಅಸ್. ಸೊ ನಮ್ಮಲ್ಲಿ, ನಮ್ಮ ಒಳಗಡೆನೇ ಇರುವಂತಹ ಈ ಆತ್ಮವನ್ನು ನಾವು ಯಾಕೆ ನೋಡೋಕ್ಕಾಗ್ತಾ ಇಲ್ಲ ಅಂತಂದರೆ, ನಮ್ಮೆಲ್ಲ ಇಂದ್ರಿಯಗಳು ಇನ್ಕ್ಲೂಡಿಂಗ್ ದಿ ಮೈಂಡ್ ಇದು ಹೊರ ಪ್ರಪಂಚದಲ್ಲಿ ನುಗ್ತಾ ಇದೆ. ಆತ್ಮ ಎಲ್ಲಿದೆ? ಒಳಗಡೆ ಬಂದು ಸೇರ್ಕೊಂಡ್ಬಿಟ್ಟಿದೆ. ನಮ್ಮ ಇಂದ್ರಿಯಗಳೆಲ್ಲ ಹೊರ ಪ್ರಪಂಚಕ್ಕೆ ನುಗ್ಗೋದನ್ನು ಅಭ್ಯಾಸ ಮಾಡಿಕೊಂಡಿದೆ. ನಮ್ಮ ಒಳಗಡೆ ಹೇಗೆ ಹೋಗಬೇಕು ಅನ್ನುವಂತಹದ್ದು ಯಾವ ಇಂದ್ರಿಯಗಳಿಗೂ ಕೂಡ ಗೊತ್ತಿಲ್ಲ ಇಲ್ಲಿವರೆಗೆ. ಇಂದ್ರಿಯಗಳು ಅಂತಂದ್ರೆ ಏನು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವನ್ನೆಲ್ಲ ನಾವು ಸೆನ್ಸಸ್ ಅಂತ ಹೇಳ್ತೀವಿ, ಸೆನ್ಸ್ ಆರ್ಗನ್ಸ್ ಅಂತ ಹೇಳ್ತೀವಿ. ಈಗ ನಮ್ಮ ಎದುರುಗಡೆ ಇರುವಂತಹ ಯಾವುದೇ ವಸ್ತುವನ್ನು ನಾವು ಕಣ್ಣಿನಿಂದ ನೋಡ್ತೀವಿ. ಯಾವುದೋ ಒಂದು ಆಹಾರ ಅಂತ ಹೇಳಿದಾಗ ಅದನ್ನು ನಾಲಿಗೆಯ ಮೂಲಕ ರುಚಿ ನೋಡಿ ಹೇಳ್ತೀವಿ, ಉಪ್ಪು, ಹುಳಿ, ಖಾರ ಎಲ್ಲ ಸಾಕು ಅಂತ. ಮತ್ತೊಂದು ವಸ್ತುವನ್ನು ಮುಟ್ಟು ನೋಡ್ಬಿಟ್ಟು ಅದು ಹೀಗಿದೆ ಅಂತ ಹೇಳ್ತೀವಿ. ಯಾವುದೋ ಒಂದು ಶಬ್ದವನ್ನು ಕೇಳಿಸ್ಕೊಂಡು ಅದು ಇಂತಹದ್ದು ಅಂತ ಹೇಳ್ತೀವಿ. ಹೀಗೆ ನಮ್ಮ ಇಂದ್ರಿಯಗಳೆಲ್ಲ ಅನೇಕಗಳನ್ನು ಎಲ್ಲಿ ಗುರುತಿಸ್ತಾ ಇದೆ? ಹೊರ ಪ್ರಪಂಚದಲ್ಲಿ ಗುರುತಿಸ್ತಾ ಇದೆ. ಈಗ ಸೈನ್ಸ್, ವಿಜ್ಞಾನ ಏನು ಹೇಳುತ್ತೆ, ನಮ್ಮ ದೇಹದಲ್ಲಿ ರಕ್ತ ಚಲನೆ ಎನ್ನುವಂತಹದ್ದು ನಿರಂತರವಾಗಿ ಆಗ್ತದೆ. ಒಂದು ಸೆಕೆಂಡು ಅದಕ್ಕೆ ರೆಸ್ಟ್ ಕೊಡೋ ಹಾಗಿಲ್ಲ. ರಕ್ತ ಸಂಚಾರ ಅನ್ನುವಂತಹದ್ದು ಯಾವುದೇ ಕಾರಣದಿಂದ ಒಂದು ಸೆಕೆಂಡ್ ಕೂಡ ಅದು ನಿಲ್ಲೋ ಹಾಗಿಲ್ಲ. ಆದರೆ ರಕ್ತ ಸಂಚಾರ ನಮ್ಮ ದೇಹದಲ್ಲಿ ಆಗ್ತಾ ಇದೆ ಎನ್ನುವಂತಹದ್ದು ನಮಗೆ ಅನುಭವ ಇದೆಯಾ? ಇಲ್ಲ. ಸೊ ನಾವು ದಿನನಿತ್ಯ 2 ಬಾರಿ ಊಟ ಮಾಡ್ತೀವಿ, ತಿಂಡಿ ತಿಂತೀವಿ, ಅನೇಕ ಆಹಾರ ವಸ್ತುಗಳನ್ನೆಲ್ಲ ತಿಂತೀವಿ. ಜೀರ್ಣಕ್ರಿಯೆ ಆಗ್ತಾ ಇರೋವಂತಹದ್ದನ್ನು ನಾವು ನೋಡೋಕ್ಕಾಗ್ತಾ ಇದೆಯಾ? ನೋಡೋಕ್ಕಾಗ್ತಾ ಇಲ್ಲ. ಸೊ ನಮ್ಮ ಒಳಗಡೆ ಇರೋವಂತಹ ಕೆಲವು ಚಟುವಟಿಕೆಗಳೇ ನಮಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ದೇಹದ ಒಳಗಡೆ ಇರುವಂತಹದ್ದೇನು? ಅನೇಕ ದೇಹದ ವಿವಿಧ ಭಾಗಗಳು ಅಲ್ಲಿದೆ. ಆ ಭಾಗಗಳನ್ನೇ ನಾವು ನೋಡೋಕ್ಕಾಗ್ತಾ ಇಲ್ಲ. ನಮ್ಮ ದೇಹದಲ್ಲಿರುವಂತಹ ರಕ್ತ ಇರಬಹುದು, ಮೂಳೆ ಇರಬಹುದು, ಮಾಂಸ ಇರಬಹುದು, ನಾವು ತಿಂದಂತಹ ಅನ್ನ ಹೇಗೆ ಪಚನವಾಗ್ತಾ ಇದೆ ಅನ್ನುವಂತಹ ಆ ಪಚನ ಕ್ರಿಯೆಯನ್ನು ನಾವಿಲ್ಲಿವರೆಗೆ ನೋಡಿಲ್ಲ. ಆದರೆ ನಾವೇನು ಹೇಳ್ತೀವಿ? ನನಗೆ ತಿಂದನ್ನ ಅರಗಿದೆ, ಜೀರ್ಣ ಆಗಿದೆ, ಸೊ ನನಗೆ ರಾತ್ರಿ ಊಟ ಮಾಡ್ತೀನಿ, ಯಾಕೆಂದರೆ ಮಧ್ಯಾಹ್ನ ಊಟ ಮಾಡಿದ್ದು ನನಗೆ ಸಂಪೂರ್ಣವಾಗಿ ಪಚನವಾಗಿದೆ, ಜೀರ್ಣಕ್ರಿಯೆ ಆಗಿದೆ. ಇದು ಹೇಗೆ ಗೊತ್ತಾಯಿತು? ನಾನು ಹೇಗೆ ಅದು ಜೀರ್ಣಕ್ರಿಯೆ ಆಗಿದೆ ಅನ್ನೋದನ್ನು ನಾನು ನೋಡೇ ಇಲ್ಲ. ಮಧ್ಯಾಹ್ನ ಊಟ ಮಾಡಿರೋದು ಗೊತ್ತು. ಕಣ್ಣೆದುರಿಗಿದ್ದ ತಟ್ಟೆನಲ್ಲಿದ್ದ ಅಷ್ಟೂ ಆಹಾರವನ್ನು ತಿಂದು ಮುಗಿಸಿದ್ದೀನಿ. ಈಗ ರಾತ್ರಿ ಮತ್ತೆ ಹಸಿವೆ ಆಗ್ತಾ ಇದೆ ಅನ್ನೋದು ನನ್ನ ಮನಸ್ಸಿಗೆ ಗೊತ್ತಾಯಿತು. ಮತ್ತೆ ಹಸಿವೆ ಆಗ್ತಾ ಇದೆ ಅಂತಂದರೆ ಮಧ್ಯಾಹ್ನ ತಿಂದಿದ್ದು ಜೀರ್ಣವಾಗಿದೆ, ಬಟ್ ಅದನ್ನು ನಾನು ನೋಡೇ ಇಲ್ಲ. ಯಾಕೆ ನೋಡಿಲ್ಲ? ನನ್ನ ಇಂದ್ರಿಯಗಳು ನನ್ನ ಒಳಗೆ ಪ್ರವೇಶ ಮಾಡುವಂತಹ ಕಲೆಯನ್ನು ಅವುಗಳು ಕಲಿತೇ ಇಲ್ಲ. ಮತ್ತು ಈ ಇಂದ್ರಿಯಗಳು ಏನು ಮಾಡ್ತಾ ಇದೆ? ಸದಾಕಾಲ ಹೊರ ಪ್ರಪಂಚದಲ್ಲಿ ನುಗ್ತಾ ಇವೆ, ಇನ್ಕ್ಲೂಡಿಂಗ್ ದಿ ಮೈಂಡ್. ಒಂದು ನಿಮಿಷ ನಾವು ಮನಸ್ಸಿನ ಮೇಲೆ ಗಮನ ಹೋಗದೆ ಹೋದರೆ ದೇಹ ಮಾತ್ರ ಇಲ್ಲಿರುತ್ತೆ, ಮನಸ್ಸು ಎಷ್ಟೋ ದೂರ ಹೊರಟೋಗಿರುತ್ತೆ. ಮತ್ತೆ ಮತ್ತೆ ಎಳ್ಕೊಂಬಂದು ಮನಸ್ಸನ್ನು ನಮ್ಮ ಹತ್ರ ಇಟ್ಕೋಬೇಕು. ಸೊ ಇವೆಲ್ಲ
ಈ ಜನ್ಮದಲ್ಲಿ ನಾನು ಅಭ್ಯಾಸ ಮಾಡಿಕೊಂಡಿರುವಂತಹದ್ದಲ್ಲ. ಎಷ್ಟೋ ಸಾವಿರ ಜನ್ಮಗಳಿಂದ ನನ್ನ ಇಂದ್ರಿಯಗಳೆಲ್ಲವೂ ಹೊರ ಪ್ರಪಂಚದಲ್ಲಿ ನುಗ್ಗುವಂತಹ ಅಭ್ಯಾಸವನ್ನು ಮಾಡಿಕೊಂಡು ಅದೇ ಪ್ರಕಾರ ಈ ಜನ್ಮದಲ್ಲೂ ಕೂಡ ನನಗೆ ಸಿಕ್ಕಿರುವಂತಹ ಈ ಇಂದ್ರಿಯಗಳೆಲ್ಲವೂ ಹೊರ ಪ್ರಪಂಚದಲ್ಲಿ ನುಗ್ತಾ ಇದೆ. ಇದ್ಯಾವುದು ಕೂಡ ನನ್ನ ಒಳಗೆ ಪ್ರವೇಶಿಸಿ ಕಲೆಯನ್ನು ಕಲಿತಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಧ್ಯಾನ ಅಂತ ಹೇಳಿ ಅಂತರ್ಮುಖಿ ಆಗುವಂತಹ ಪ್ರಯತ್ನವನ್ನು ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಅಂತರ್ಮುಖಿ ಅಂತಂದ್ರೆ ಏನು? ನನ್ನೊಳಗೆ ನಾನು ಪ್ರವೇಶ ಮಾಡಬೇಕು. ಸೊ ನಾವೇನು ಮಾಡ್ತೀವಿ, ಕಣ್ಣು ಮುಚ್ಕೋತೀವಿ. ಕಣ್ಣು ತೆರೆದಿದ್ರೆ ಏನೋ ಒಂದು ಕಾಣ್ತಾ ಇರುತ್ತೆ. ಸೊ ಧ್ಯಾನದಲ್ಲಿ ಯಾಕೆ ಕಣ್ಣು ಮುಚ್ಕೋಬೇಕು ಅಂತಂದರೆ, ಬಿಕಾಸ್ ಅಟ್ರಾಕ್ಷನ್. ಕಣ್ಣು ಯಾವುದನ್ನು ಒಂದನ್ನು ನೋಡಿದ ತಕ್ಷಣ ಮನಸ್ಸು ಎಳ್ಕೊಂಡು ಹೊರಟೋಗ್ಬಿಡುತ್ತೆ. ಸೊ ಅದರಿಂದ ನೋಡಿದ್ರೆ ತಾನು ತಪ್ಪು, ನೋಡೋದು ಬೇಡ. ಒಂದು ಶಿಸ್ತು, ಒಂದು ಡಿಸಿಪ್ಲಿನ್. ಧ್ಯಾನ ಮಾಡಬೇಕು ಅಂತಂದಾಗ ನಾವು ಕಣ್ಣು ಮುಚ್ಕೋಬೇಕು. ಯಾಕೆ ಅಂತಂದರೆ ಆದಷ್ಟು ಪ್ರಪಂಚದ ಹೊರ ಜಗತ್ತಿನ ವಸ್ತುಗಳಿಗೆ ನಾವು ಆ ಆಕರ್ಷಣೆಗೆ ಒಳಗಾಗಬಾರ್ದು. ದಟ್ ಈಸ್ ದಿ ಐಡಿಯಾ. ಸೊ ಹೀಗೆ ನಮ್ಮ ಎಲ್ಲ ಇಂದ್ರಿಯಗಳು ಹೊರ ಜಗತ್ತಿಗೆ ನಿಗ್ಗುವಂತಹದ್ದು ಕಲ್ತಿದೆ ಅಷ್ಟೇ ಹೊತ್ತು ನಮ್ಮ ಒಳಗೆ ಪ್ರವೇಶ ಮಾಡುವಂತಹದ್ದನ್ನೇ ಕಲ್ತಿಲ್ಲ. ಬಟ್ ಇಲ್ಲಿ ವೇದಾಂತ ಏನು ಹೇಳ್ತದೆ, ದ ಸೆಲ್ಫ್ ಈಸ್ ಆಲ್ವೇಸ್ ವಿತ್ ಅಸ್. ಈ ಆತ್ಮ ಅನ್ನುವಂತಹದ್ದು ಪ್ರತಿ ಕ್ಷಣ ನಮ್ಮ ಒಳಗಡೆ ಇರುವಂತಹದ್ದು. ನಮ್ಮ ಒಳಗಡೆ ಇರುವಂತಹ ಈ ಆತ್ಮನನ್ನು ನಾವು ನೋಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಯಾವುದೇ ಕಾರಣದಿಂದ ಅನುಪ್ರವಿಷ್ಟಂ ಅಂತಂದರೆ ಆತ್ಮ ಇರುವಂತಹ ಜಾಗವನ್ನು ಅಷ್ಟು ಸುಲಭವಾಗಿ ನೀನು ಹೋಗಿ ತಲುಪೋಕ್ಕಾಗೋದಿಲ್ಲ. ಅಂತಂದರೆ ನನ್ನ ಒಳಗೆ ನಾನು ಪ್ರವೇಶ ಮಾಡುವಂತಹದ್ದನ್ನು ನಾನು ಕಲ್ತಿಲ್ಲ. ಸೊ ಈ ಕಾರಣದಿಂದ ಇಲ್ಲಿ ಯಮಧರ್ಮರಾಜ ಹೇಳ್ತಾ ಇದ್ದಾನೆ, ಆತ್ಮವಿಚಾರ ಅಂತ ನೀನು ಕೇಳ್ತಿದ್ಯಲ್ಲಪ್ಪ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸಿ. ಅದು ಹೋಗಿ ಎಲ್ಲೋ ಅಡಿಗೆ ಕುಳಿತಿದೆ. ಅದು ಎಲ್ಲೇ ಅಡಿಗೆ ಕುಳಿತಿದೆ ಅಂತಂದರೆ ಅಲ್ಲಿ ನೀನು ಹೋಗಕ್ಕೆ ಆಗೋದಿಲ್ಲ. ಅನರ್ಥಗಳ ಮಧ್ಯದಲ್ಲಿ ಅದು ಸಿಕ್ಕಾಕೊಂಡಿದೆ. ಸೊ ಅನರ್ಥಗಳು ಅಂತಂದ್ರೇನು? ಅನೇಕ ದುಃಖ, ಸಂತೋಷ, ಈ ರೀತಿ ಅನುಭವ ಕೊಡ್ತಾ ಇರುವಂತಹ ಜಾಗದಲ್ಲಿ ಅದು ಕುಳಿತಿದೆ. ಸೊ ಮನುಷ್ಯನಿಗೆ ಈ ದುಃಖ, ತೊಂದರೆ ಎನ್ನುವಂತಹದ್ದು ಇಷ್ಟ ಇಲ್ಲ. ಸೊ ಅದಕ್ಕೆ ನಾವು ಧ್ಯಾನಕ್ಕೆ ಕೂತಾಗ ನಮ್ಗೆ ಯಾಕೆ ಡಿಸ್ಟರ್ಬ್ ಆಗ್ತೀವಿ, ಅಂತರ್ಮುಖಿ ಆಗಬೇಕು ಅಂತ ಹೇಳಿ ಕಣ್ಣು ಮುಚ್ಕೊಂಡಿರ್ತೀವಿ. ನಾವು ಧ್ಯಾನಕ್ಕೆ ಮುಂಚೆ ನಾವೆಲ್ಲ ನಮ್ಮ ಮನಸ್ಸಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ. ಹೊರಗಡೆ ಏನೋ ಕೂತ್ಕೊಂಡು ಹೋಗ್ತಾರೆ, ಹೋಗಲಿ, ಅದು ಅವ್ರ ಲೈಫ್. ಅದು ನಾನು ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು. ಅದನ್ನು ಕೂಡ ನಾನು ಸ್ವೀಕರಿಸಬೇಕು. ಯಾವುದನ್ನು ನೋಡಬಾರ್ದು, ಬೇಡದ ವಿಚಾರ ಕಿವಿಗೆ ಕೇಳಿಸ್ಕೋಬಾರ್ದು. ಸಂಪೂರ್ಣವಾಗಿ ಗಮನ ಉಸಿರಾಟದ ಮೇಲೆ ಇರಬೇಕು ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಕೇವಲ ನಿನ್ನ ಗಮನ ನಿನ್ನ ಉಸಿರಾಟದ ಮೇಲಿದ್ದಾಗ ಮನಸ್ಸು ಸಂಪೂರ್ಣವಾಗಿ ನಮ್ಮ ನಿಯಂತ್ರಣಕ್ಕೆ ಬರ್ತದೆ. ದಟ್ ಈಸ್ ದಿ ಓನ್ಲಿ ವೇ. ಯಾಕೆ ನಾವು ಉಸಿರಾಟದ ಪ್ರಾಣಾಯಾಮ ಮಾಡ್ತೀವಿ ಅಂತಂದರೆ, ನಮ್ಮ ಮನಸ್ಸು ಯಾವುದೇ ಕಾರಣಕ್ಕೂ ನಮ್ಮಿಂದ ದೂರ ಹೋಗಬಾರ್ದು. ಆದರೆ ಇಲ್ಲಿ ಆತ್ಮ ಅನ್ನುವಂತಹದ್ದು ನಮ್ಮ ಒಳಗಡೆನೇ ಇದೆ. ನಮ್ಮ ಒಳಗಡೆ ಇರುವಂತಹ ಈ ಆತ್ಮನನ್ನು ನಾನು ನೋಡೋದಕ್ಕೆ, ಅಲ್ಲಿ ಹೋಗಿ ತಲುಪೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ನನಗೆ ಗೊತ್ತಿರೋವಂತಹದ್ದೆಲ್ಲವೂ ಹೊರ ಪ್ರಪಂಚದ ಅಡ್ರೆಸ್ಗಳು. ಬೆಂಗಳೂರಿಗೆ ಹೋಗ್ಬೇಕಾ ಹೋಗ್ತೀನಿ, ಮಡ್ರಾಸ್ಗೆ ಹೋಗ್ಬೇಕಾ ಹೋಗ್ತೀನಿ, ಡೆಲ್ಲಿಗೆ ಹೋಗ್ಬೇಕಾ ಹೋಗ್ತೀನಿ. ನನ್ನ ಹೃದಯದ ಭಾಗಕ್ಕೆ ಹೋಗು, ಇಲ್ಲ, ನಾಟ್ ಪಾಸಿಬಲ್. ನನ್ನ ದೇಹದಲ್ಲಿ ಹರಿತಾ ಇರುವಂತಹ ರಕ್ತವನ್ನು ನೋಡೋಕ್ಕಾಗೋದಿಲ್ಲ. ಯಾಕೆ? ಕಣ್ಣಿದೆಯಲ್ಲ, ಕಣ್ಣಿದೆ. ಹೊರ ಪ್ರಪಂಚವನ್ನು ನೋಡೋದಕ್ಕೆ ಆಗತ್ತೆ ಈ ಕಣ್ಣಿಗೆ. ಅಷ್ಟು ಹೊತ್ತು ನನ್ನ ಒಳಗಡೆ ಏನಿದೆ ಅನ್ನುವಂತಹದ್ದನ್ನು ನೋಡೋದಕ್ಕೆ ಈ ಕಣ್ಣುಗಳಿಗೆ ಶಕ್ತಿ ಇಲ್ಲ. ಸೊ ಅದಕ್ಕೆ ಆತ್ಮ ಎಲ್ಲಿದೆ ಅಂತಂದರೆ, ರಹಸ್ಯವಾಗಿ ಹೋಗಿ ಯಾರಿಗೂ ಸಿಗದೇ ಇರುವಂತಹ ಜಾಗದಲ್ಲಿ ಅದು ಹೋಗಿ ಕುಳಿತಿದೆ. ಸೊ ಅಲ್ಲಿ ಹೋಗೋಕ್ಕಾಗೋದಿಲ್ಲಪ್ಪ. ನೀನು ಆತ್ಮವನ್ನು ತಿಳ್ಕೋಬೇಕು ಅಂತಂದರೆ ಅದು ಬಹಳ ರಹಸ್ಯವಾದ ಜಾಗದಲ್ಲಿ ಕೂತಿದೆ, ನೀನು ಅಲ್ಲಿ ಹೋಗೋಕ್ಕಾಗಲ್ಲ. ಸೊ ಇದರ ಅರ್ಥ ಏನು ಅಂತಂದರೆ, ನಮ್ಮ ಒಳಗಡೆ ಇರುವಂತಹ ಈ ಆತ್ಮನ ಬಳಿಗೆ ನಾನು ಯಾಕೆ ಹೋಗೋಕ್ಕಾಗ್ತಾ ಇಲ್ಲ ಅಂತಂದರೆ, ಐ ಆಮ್ ನಾಟ್ ಏಬಲ್ ಟು ಗಿವ್ ಮೈ ಅಟೆನ್ಷನ್ ಟು ದಿ ಸೆಲ್ಫ್. ನನ್ನ ಒಳಗಡೆ ಇರುವಂತಹ ಆತ್ಮನನ್ನು ನಾನು ನೋಡ್ತೀನಿ ಅಂತ ಹೇಳಿ ಸಂಪೂರ್ಣವಾಗಿ ನನ್ನ ಮನಸ್ಸು ಮತ್ತು ಗಮನವನ್ನು ಅಲ್ಲಿ ಕೊಡೋದಕ್ಕೆ ನನಗೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತಂದರೆ, ಹೊರ ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಕೂಡ ಪ್ರತಿ ಕ್ಷಣ ನನ್ನ ಕೈ ಹಿಡಿದು ನನ್ನನ್ನು ಎಳ್ಕೊಂಡು ಹೋಗ್ತಾ ಇದೆ. ಎಷ್ಟು ದೂರ ನಾನು ಹೋಗ್ತೀನೋ ಅಷ್ಟು ದೂರಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದೆ. ನನ್ನ ಒಳಗಡೆ ನಾನು ಹೋಗ್ತೀನಿ ಅಂತಂದಾಗ 108 ಅಡ್ಡಿಗಳು. ಧ್ಯಾನಕ್ಕೆ ಕೂತಿರ್ತೀವಿ, ಹೊರಗಡೆ ಎಲ್ಲೋ ಗಲಾಟೆ ಆದ ತಕ್ಷಣ ಕಂಡುಬಿಡ್ತೀವಿ. ಏನೋ ಒಂದು ಮನೆಯಲ್ಲಿ ಧ್ಯಾನ ಮಾಡ್ತಾ ಇದ್ದಾಗ ಯಾವುದೋ ಅಡುಗೆ ಮನೆಯಲ್ಲಿ ಪಾತ್ರೆ ಬಿತ್ತು,
ಆಗ ಕೋಪ ಬರುತ್ತೆ, ಬೇಜಾರು ಮಾಡ್ಕೋತೀವಿ, ಬೈತೀವಿ. ಸೊ ಯಾವುದನ್ನು ಕೂಡ ತಡ್ಕೊಳ್ಳೋ ಶಕ್ತಿನೇ ಇಲ್ಲ. ಒಳಗಡೆ ಹೋಗಿ ನಾನು ಸಂತೋಷವಾಗಿ ನೆಮ್ಮದಿಯಾಗಿ ಇರ್ತೀನಿ, ಆ ಪ್ರಯತ್ನಕ್ಕೆ ನನ್ನ ಮನಸ್ಸು ನನಗೆ ಸಹಕಾರವನ್ನೇ ಕೊಡ್ತಾ ಇಲ್ಲ. ಮನಸ್ಸನ್ನು ನಾನು ಅಷ್ಟೊಂದು ಸ್ವಚ್ಛಂದವಾಗಿ ಇರೋದಕ್ಕೆ ನಾನು ಬಿಟ್ಬಿಟ್ಟಿದ್ದೀನಿ ಮನಸ್ಸನ್ನು. ಸೊ ನಾನು ಹೇಗೆ ನನ್ನ ಒಳಗಡೆ ಇರುವಂತಹ ಆತ್ಮನ ಬಳಿಗೆ ನಾನು ಹೇಗೆ ಹೋಗೋದಕ್ಕೆ ಸಾಧ್ಯ? ಸೊ ಭಗವಾನ್ ರಮಣ ಮಹರ್ಷಿಗಳ ಮಾತಿನಲ್ಲಿ ಹೇಳಬೇಕು ಅಂತಂದರೆ, ಅವರು ಒಂದು ಕಡೆ ಹೇಳ್ತಾರೆ, ಈ ಆತ್ಮಜ್ಞಾನ ಅಥವಾ ಆತ್ಮವಿದ್ಯೆ ಎನ್ನುವಂತಹದನ್ನು ಸಾಕ್ಷಾತ್ಕಾರ ಅಂತ ಕರಿತೀವಿ, ಅಥವಾ ಅದನ್ನು ರಿಯಲೈಸೇಷನ್ ಅಂತ ಹೇಳ್ತೀವಿ. ರಮಣ ಮಹರ್ಷಿಗಳು ಏನು ಹೇಳ್ತಾರೆ ಅಂತಂದರೆ, ಈ ಆತ್ಮದ ವಿಚಾರ ಅನ್ನುವಂತಹದ್ದು, ಸಾಕ್ಷಾತ್ಕಾರ ಅಂತ ಹೇಳುವಂತಹದ್ದು ಅಥವಾ ರಿಯಲೈಸೇಷನ್ ಅನ್ನುವಂತಹದ್ದು ಅದು ಏನು ಹೊಸ ವಿಷಯ ಅಲ್ಲ. ಅದು ನಾ ಈಗ ಕಲ್ತ್ಕೋತೀನಿ, ಇತ್ತೀಚೆಗೆ ಬಂದಿರುವಂತಹ ಸಬ್ಜೆಕ್ಟು ಇದು, ಆ ಥರ ತಿಳ್ಕೊಬೇಡ. ಇದು ಹೊಸ ವಿಷಯ ಅಲ್ಲ. ಇನ್ಫ್ಯಾಕ್ಟ್ ಈ ಸಾಕ್ಷಾತ್ಕಾರ, ಆತ್ಮವಿಚಾರ ಅಥವಾ ರಿಯಲೈಸೇಷನ್ ಅನ್ನುವಂಥದ್ದು ಆ್ಯಕ್ಚುಲ್ ಆಗಿ ನನಗೆ ಸಿಕ್ಕಿ ಆಗಿ ಹೋಗಿದೆ. ಅದು ನನಗೆ ಸಿಕ್ಕಿದೆ, ಆದರೆ ಅದು ಈಗಾಗಲೇ ಸಿಕ್ಕಿ ನನ್ನ ಒಳಗಡೆನೇ ಇದ್ರೂ ಕೂಡ there is a screen called thoughts. ಆಲೋಚನೆಗಳು ಅನ್ನುವಂತಹ ಪರದೆ ಅದಕ್ಕೆ ಹೊದಿಕೆಯಾಗಿ ಕವರ್ ಮಾಡಿಬಿಟ್ಟಿದೆ. ಸೊ ನಮ್ಮ ಮನಸ್ಸಿನಲ್ಲಿ ಎಷ್ಟು ಆಲೋಚನೆಗಳು ಬರುತ್ತೆ ಅಂತಂದರೆ, ಒಂದು ನಿಮಿಷ ನಾನು ಗಂಭೀರವಾಗಿ ಮೌನವನ್ನು ಆಚರಿಸ್ತೀನಿ ಅಂತ ಒಂದು ನಿಮಿಷ ನಾನು ಪ್ರಯತ್ನ ಪಡೋದಕ್ಕೆ ಸಾಧ್ಯವಾಗದೇ ಇರೋ ಅಷ್ಟು ಮನಸ್ಸು ನನ್ನನ್ನು ಹೊರಗಡೆಗೆ ಎಳ್ಕೊಂಡು ಹೋಗ್ತಾ ಇದೆ. ಸೊ ಒಳಗಡೆ ರಮಣ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಈಗಾಗಲೇ ಸಿಕ್ಕಿದೆ, ಯು ಹ್ಯಾವ್ ಇಟ್, ಆತ್ಮ ಈಸ್ ವಿತ್ ಯು ಓನ್ಲಿ, ನಿನ್ನ ಒಳಗಡೆ ಇದೆ. ಆದರೆ ನಿನ್ನ ಮನಸ್ಸಿನಲ್ಲಿ ಹರಿದಾಡ್ತಾ ಇರುವಂತಹ ಸಾವಿರಾರು ಆಲೋಚನೆಗಳ ದೊಡ್ಡ ಒಂದು ಪರದೆ ಅದನ್ನು ಮುಚ್ಚಿ ಹಾಕಿದೆ. ನಿನ್ನ ಮನಸ್ಸಾಗಲಿ ಕಣ್ಣಾಗಲಿ ಯಾವ ಇಂದ್ರಿಯಗಳು ಕೂಡ ಆ ಪರದೆಯನ್ನು ಸರಿಸಿ ಆತ್ಮವನ್ನು ನೋಡಕ್ಕೆ ಆಗದೇ ಇರೋಷ್ಟು ಆಲೋಚನೆಗಳು ನಿನ್ನ ಮನಸ್ಸಿನಲ್ಲಿ ಹರಿದಾಡ್ತಾ ಇದೆ. ದಿಸ್ ಈಸ್ ದ ರೀಸನ್ ಇಟ್ ಈಸ್ ಆತ್ಮ ಅಂತಂದಾಗ ಗೂಢಂ ಅನುಪ್ರವಿಷ್ಟಂ. ಸೊ ದ ಸೆಲ್ಫ್ ಈಸ್ ಕವರ್ಡ್. ಆತ್ಮ ಅನ್ನುವಂತಹದ್ದು ಈ ರೀತಿ ಹೊದಿಕೆಗಳಿಂದ ಅದು ಮುಚ್ಚಲ್ಪಟ್ಟಿದೆ. ಸೊ ಆತ್ಮ ಆ್ಯಕ್ಚುಲ್ ಆಗಿ ಇಟ್ ಈಸ್ ನಾಟ್ ಹಿಡನ್. ಆತ್ಮ ಈಸ್ ನಾಟ್ ಹಿಡನ್, ಆತ್ಮ ಈಸ್ ದೇರ್. ದಿ ಥಾಟ್ಸ್ ಆಫ್ ದಿ ಸ್ಕ್ರೀನ್ಸ್ ದೇ ಹ್ಯಾವ್ ಕವರ್ಡ್ ಇಟ್. ಆತ್ಮ ಈಸ್ ವೆರಿ ಮಚ್ ಓಪನ್. ಇಟ್ ಈಸ್ ದೇರ್, ಇಟ್ ಈಸ್ ವಿತ್ ಯು, ಯು ಆರ್ ದಟ್. ಆದರೆ ಬಿಕಾಸ್ ಆಫ್ ದಿ ಆಲೋಚನೆಗಳು, ಬೇಡದ ಅನೇಕಗಳನ್ನು ನಾವು ತಲೆಗೆ ಹಾಕೋತೀವಿ. ನಾವು ಅನೇಕ ಸಣ್ಣ ಸಣ್ಣ ದೋಷಗಳನ್ನು ಕ್ಷಮಿಸುವಷ್ಟು ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾನೆ. ಆದರೆ ಬಿಕಾಸ್ ಆಫ್ ದಿ ಅಹಂಕಾರ ನಾವು ಯಾವುದನ್ನೂ ಕ್ಷಮಿಸ್ತಾ ಇಲ್ಲ, ಯಾರನ್ನೂ ಕ್ಷಮಿಸ್ತಾ ಇಲ್ಲ. ಪ್ರತಿಯೊಂದು ದೋಷವನ್ನು ನಾವು ಎಳ್ಕೊಂಡು ನೋಡ್ತಾ ಇದ್ದೀವಿ. ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್, ದಿ ಥಾಟ್ಸ್ ಆಫ್ ದಿ ಸ್ಕ್ರೀನ್, ಇಟ್ ಹ್ಯಾಸ್ ಕವರ್ಡ್ ದಿ ಆತ್ಮ. ಆತ್ಮ ಈಸ್ ನಾಟ್ ಆ್ಯಕ್ಚುಲಿ ಹಿಡನ್, ಇಟ್ ಈಸ್ ವೆರಿ ಮಚ್ ಓಪನ್, ಇಟ್ ಈಸ್ ದೇರ್. ದಿ ಆತ್ಮ ಅಂತಂದರೆ ಅದು ಸ್ವಯಂ ಪ್ರಕಾಶ, ಅದು ಇದೆ. ಬಿಕಾಸ್ ಆಫ್ ದಿ ಅವಿದ್ಯೆ ಅಂಡ್ ಅಜ್ಞಾನ ಅಂಡ್ ದಿ ಥಾಟ್ಸ್ ಆಫ್ ದಿ ಸ್ಕ್ರೀನ್ ದಟ್ ಹ್ಯಾಸ್ ಕವರ್ಡ್ ದಿ ಆತ್ಮ. ಸೊ ಹೀಗೆ ಲೌಕಿಕ ವಿಷಯಗಳ ಕಾರಣದಿಂದ ಮನಸ್ಸು ಇದನ್ನು ಗಮನಿಸಲಾಗದಂತೆ ಬೇಡದ ಪ್ರಾಪಂಚಿಕ ಕಡೆಗಳಿಗೆ ನಮ್ಮ ಮನಸ್ಸು ಹೊರಳಿದೆ. ನಮ್ಮನ್ನೇ ನಾವು ಗಮನಿಸ್ಕೊಂಡ್ರೆ ನಾವು ನಮ್ಮ ಕಡೆಗೆ ಗಮನವನ್ನು ಕೊಡೋದಿಲ್ಲ. ನಮ್ಮ ಗಮನ ಎಲ್ಲ ಅನೇಕಗಳೊಂದಿಗೆ ಹೊರ ಪ್ರಪಂಚದಲ್ಲಿ ಬೇಡದ ಅನೇಕಗಳಿಗೆ ಗಮನವನ್ನು ಕೊಡ್ತೀವಿ. ನನ್ನ ಕಡೆ ನಾನು ಗಮನವನ್ನೇ ಕೊಡ್ತಾ ಇಲ್ಲ. ನನ್ನಲ್ಲೇ ಪರಿಶುದ್ಧವಾದ ಆತ್ಮ ಸದಾಕಾಲ ನನ್ನ ಜೊತೆ ಇರುವಂತಹ ಆತ್ಮನನ್ನು ನಾನು ನೋಡಬೇಕು ಅನ್ನೋ ಇಚ್ಛೆಯನ್ನೇ ನಾನು ಪಡ್ತಾ ಇಲ್ಲ. ಆದರೆ ಬೇಡದ ಅನೇಕಗಳು ಹೊರ ಪ್ರಪಂಚದಿದೆ, ಅವುಗಳ ಜೊತೆ ನಾನು ಸಂಪರ್ಕವನ್ನು ಸಾಧಿಸುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇರ್ತೀನಿ. ಸೊ ಹೀಗೆ ವಿ ಇಗ್ನೋರ್ ದಿ ಆತ್ಮ, ವಿ ಇಗ್ನೋರ್ ದಿ ಸೆಲ್ಫ್. ಆತ್ಮನನ್ನು ನಾವು ಕಡೆಗಣಿಸಿದ್ದೀವಿ. ನಾವೇ ಆತ್ಮದರ್ಶನ ಬೇಡ ಅಂತ ನಾವು ಒಂದು ರೀತಿ
ಒಂದು ಪರದೆಯನ್ನು ಎಳ್ಕೊಂಬಿಟ್ಟಿದ್ದೀವಿ, ಒಂದು ಲೈನ್ ಹಾಕ್ಕೊಂಬಿಟ್ಟಿದ್ದೀವಿ. ನಾನು ನಿನ್ನ ಕಡೆ ಬರೋದಿಲ್ಲ, ನನಗೆ ನೀನು ಬೇಡ ಅಂತ ಹೇಳಿ ನಾವೇ ಆತ್ಮನ ಕಡೆಗೆ ಗಮನವನ್ನು ಕೊಡದೆ ಬಹಳ ದೂರ ಕೊಟ್ಟೋಗಿದ್ದೀವಿ. ಸೊ ಈ ಎಲ್ಲ ಕಾರಣಗಳಿಂದ ನಾವು ಆತ್ಮನನ್ನು ಕಡೆಗಣಿಸಿದಂತೆ ಆಗಿದೆ. ಸೊ ವಿ ರೆಫ್ಯೂಸ್ ಟು ಪೇ ಅಟೆನ್ಷನ್ ಟು ದಿ ಸೆಲ್ಫ್. ದಿಸ್ ಈಸ್ ಕಾಲ್ಡ್ ಅಜ್ಞಾನ, ದಿಸ್ ಈಸ್ ಕಾಲ್ಡ್ ಅವಿದ್ಯೆ. ಸೊ ಇಲ್ಲಿ ನಮಗೇನಾಗಿದೆ ಅಂತಂದರೆ ಪ್ರಪಂಚನೇ ಬಹಳ ಮುಖ್ಯ ಅಂತ ಅನಿಸ್ಬಿಟ್ಟಿದೆ. ಕಣ್ಣಿಗೆ ಕಾಣ್ತಾ ಇರುವಂತಹ ಈ ದೃಶ್ಯ ಪ್ರಪಂಚಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ದೀವಿ. ಕಣ್ಣಿಗೆ ಕಾಣಿಸಿದಂತೆ ನನ್ನ ಜೊತೆಯಲ್ಲೇ ಇರುವಂತಹ ಆತ್ಮ, ಭಗವಂತ ಸ್ವರೂಪಿ ಆತ್ಮವಸ್ತುವನ್ನು ನಾನು ಕಡೆಗಣಿಸ್ತೀನಿ. ಯಾಕೆಂತಂದರೆ ಅದು ಕಣ್ಣಿಗೆ ಕಾಣ್ತಾ ಇಲ್ಲ. ಅನುಭವ ಮಾಡ್ಕೋತೀನಿ ಅಂತಂದರೆ ಅದರ ಗಾತ್ರ ಗೊತ್ತಾಗಲ್ಲ, ರೂಪ ಸ್ವರೂಪ ಏನೂ ಗೊತ್ತಾಗ್ತಾ ಇಲ್ಲ. ನೋ ಎಕ್ಸ್ಪೀರಿಯನ್ಸ್ ಅಬೌಟ್ ದಿ ಆತ್ಮ. ಆದರೆ ಪ್ರಪಂಚ ಅಂತ ನನ್ನ ಕಣ್ಣು ಬಿಟ್ಟ ತಕ್ಷಣ ಅನೇಕಗಳು ನನ್ನ ಕಣ್ಣಿಗೆ ಕಾಣ್ತಾ ಇವೆ. ಅನೇಕಗಳು ಕಾಣ್ತಾ ಇರುವಂತಹದ್ದೆಲ್ಲ ನಿನಗೆ ಬೇಕಾ, ನಿನಗೆ ಬೇಕಾ, ನಿನಗೆ ಬೇಕಾ ಅಂತ ಹೇಳಿ ದೇ ಆರ್ ರೆಡಿ ಟು ಸರ್ವ್ ಮೀ. ಆದರೆ ಆತ್ಮನ ಬಳಿಗೆ ನಾನು ಹೋಗಬೇಕು ಅಂತ ಮನಸ್ಸೇ ಮಾಡಿಲ್ಲ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.